ಜೋಲು ಬಿದ್ದ, ಮೂಲೆಯಲ್ಲಿ ಸ್ವಲ್ಪ ಹರಿದಿದ್ದ ಆ 2,000 ರೂಪಾಯಿ ನೋಟನ್ನು ರಾಧಿಕಾ ಅಸಹಾಯಕತೆಯಿಂದ ನೋಡಿದಳು. ಅದರ ಗಾಢ ಕೆಂಪು ಬಣ್ಣ ಮಾಸಲಾರಂಭಿಸಿತ್ತು. ನೀರಿನಲ್ಲಿ ನೆನೆದು, ಒರೆಸಿಕೊಂಡು, ಬೆವರಿನಲ್ಲಿ ತೊಯ್ದು ಅದರ ಕಾಗದ ತೆಳ್ಳಗಾಗಿತ್ತು. ಗಾಂಧೀಜಿಯ ನಗುವಿನ ಬದಲು ಇದನ್ನಿಟ್ಟುಕೊಂಡು ಏನು ಮಾಡುವೆ ಎಂಬ ಒಂದು ಕರುಣಾಜನಕ ಪ್ರಶ್ನೆಯೇ ಆ ಮುಖದಲ್ಲಿ ಕಾಣಿಸುತ್ತಿದೆ ಎಂದು ಅವಳಿಗೆನಿಸಿತು. ಅಡುಗೆ ಮನೆಯಿಂದ ಹೊಗೆಯಾಡುತ್ತಿದ್ದ ಹಸಿ ಸೌದೆಯನ್ನು ಜೋರಾಗಿ ಊದುತ್ತಿದ್ದ ಶಾರದಾ ಹಿಂತಿರುಗಿ ನೋಡಿದಳು. ಹೊಗೆಯಿಂದ ಅವಳ ಕಣ್ಣುಗಳು ಕೆಂಪಾಗಿದ್ದವು. ಕಣ್ಣಿನಿಂದ ನಿಲ್ಲದೆ ನೀರು ಸುರಿಯುತ್ತಿತ್ತು. ಆ ಮುಖದಲ್ಲೋ ಹತಾಶೆಯ ನೆರಳು ಆಳವಾಗಿ ಮೂಡಿತ್ತು. ಏನಮ್ಮಾ? ಉಳಿದ ಹಣ? ರಾಧಿಕಾಗೆ ಪ್ರಶ್ನೆಯನ್ನು ಪೂರ್ತಿಗೊಳಿಸಲೂ ಆಗಲಿಲ್ಲ. ಆ ಪದಗಳ ಭಾರ ಅವಳ ಗಂಟಲನ್ನು ಒತ್ತಿದಂತಿತ್ತು. ಶಾರದಾ ಒಂದು ದೀರ್ಘುಸಿರು ಬಿಟ್ಟಳು. ಆ ದೀರ್ಘುಸಿರಿನಲ್ಲಿ ಇಡೀ ದಿನದ ಆಯಾಸ ಅಡಗಿತ್ತು. ಅಪ್ಪ ಬರಲಮ್ಮ. ಸಾಯಂಕಾಲ ಮಂಡ್ಯದ ಸಾಮಿಲ್ ಮಾಲೀಕರು ಈ ವಾರದ ಸಂಬಳ ಕೊಡುತ್ತಾರೆ ಅನ್ನಿಸುತ್ತೆ. ಆ ಅನ್ನಿಸುತ್ತೆ ಎಂಬ ಪದದಲ್ಲಿ ಯಾವುದೇ ನಿಶ್ಚಿತತೆ ಇರಲಿಲ್ಲವೆಂದು ರಾಧಿಕಾಗಳಿಗೆ ಗೊತ್ತಿತ್ತು. ಕಳೆದ ವಾರಗಳಲ್ಲಿ ಎಷ್ಟೋ ಅನ್ನಿಸುತ್ತೆಗಳು ಸುಳ್ಳಾಗಿ ಹೋಗಿದ್ದವು. ಅವಳು ತನ್ನ ಕೋಣೆಗೆ ನಡೆದಳು. ಕೋಣೆ ಎನ್ನುವುದಕ್ಕಿಂತ ಅದನ್ನೊಂದು ತಡೆಗೋಡೆ ಎನ್ನಬಹುದಿತ್ತು. ಹೆಂಚಿನ ಚಾವಣಿಯಲ್ಲಿ ಅಲ್ಲಲ್ಲಿ ಸೋರುವುದನ್ನು ತಡೆಯಲು ನೀಲಿ ಬಣ್ಣದ ಟಾರ್ಪುಲಿನ್ಗಳನ್ನು ಕಟ್ಟಲಾಗಿತ್ತು. ಕಳೆದ ಮಳೆಯಲ್ಲಿ ಅದು ತುಂಬಿ ಪುಸ್ತಕಗಳು ನೆನೆದು ಹೋಗಿದ್ದನ್ನು ಅವಳು ನೆನಪಿಸಿಕೊಂಡಳು. ಮಳೆ ಬಂದಾಗ ಅದಕ್ಕೆ ಬಡಿದು ಸಿಡಿಯುವ ನೀರಿನ ಹನಿಗಳು ಕೆಳಗಿಟ್ಟಿರುವ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಬೀಳುವ ಸದ್ದು ರಾಧಿಕಾಗೆ ಪರಿಚಿತ. ಕೆಲವು ಸಲ ರಾತ್ರಿಯ ನಿಶ್ಶಬ್ದದಲ್ಲಿ ಅದೊಂದು ತಾಳವಂತೆ, ಮತ್ತು ಕೆಲವು ಸಲ ಎದೆಯಲ್ಲಿ ಡಮರುಗ ಬಾರಿಸಿದಂತೆ ಕೇಳಿಸುತ್ತಿತ್ತು. ಗೋಡೆಗಳಲ್ಲಿ ಸಿಮೆಂಟ್ ಉದುರಿದ್ದ ಬಿರುಕುಗಳ ಮೂಲಕ ಹೊರಗೆ ಸುರಿಯುತ್ತಿದ್ದ ಜಿಟಿಜಿಟಿ ಮಳೆಯ ತಂಪು ಒಳಗೆ ಜಿನಗಿತು. ಆ ತಂಪು ಅವಳ ಮೂಳೆಗಳೊಳಗೆ ಹೊಕ್ಕಂತೆನಿಸಿತು. ರಾಧಿಕಾಗೆ 28 ವರ್ಷವಾಗಿತ್ತು. ಸೌಂದರ್ಯವಿಲ್ಲದೆ ಅಲ್ಲ, ಬಡತನ ಎಂಬ ಒಂದೇ ಕಾರಣದಿಂದ ಅವಳ ಬದುಕು ಹೀಗಾಗಿತ್ತು. ಅವಳ ಕೆಳಗೆ ಮದುವೆ ವಯಸ್ಸಿನ ರಮ 24, ಅದಕ್ಕಿಂತ ಕೆಳಗೆ ಶಾಲಿನಿ 22, ಮತ್ತು ಓದುತ್ತಿರುವ ತಂಗಿ ರಮ್ಯಾ 19, 4 ಹೆಣ್ಣು ಮಕ್ಕಳು. ಅಪ್ಪ ಅಮ್ಮನ ಸೊಂಟ ಮುರಿಯಲು ಅದೇ ಸಾಕಾಗಿತ್ತು. ಅವಳಿಗೆ ಬಂದ ಹಲವು ಸಂಬಂಧಗಳು ಮನೆಯ ಈ ಸ್ಥಿತಿಯನ್ನು ಕಂಡೇ ನಿಂತು ಹೋಗಿದ್ದವು. ಬರುವವರಿಗೆ ಬೇಕಾಗಿದ್ದುದು ಹಣ ಮತ್ತು ಅಂತಸ್ತು. ಅದಲ್ಲದೆ ಅಡಕ ಒಡಕವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವ ಒಂದು ಹುಡುಗಿಯನ್ನಲ್ಲ. ಹುಡುಗಿ ತುಂಬ ಒಳ್ಳೆ ಹುಡುಗಿ, ಆದ್ರೆ ಆ ಆದರೆಯಲ್ಲಿ ಎಲ್ಲವೂ ಮುಗಿದು ಹೋಗುತ್ತಿತ್ತು. ಅವಳು ಆ ಹರಿದ ನೋಟನ್ನು ಮತ್ತೆ ನೋಡಿದಳು. ತನ್ನ ಜೀವನದಂತೆಯೇ ಅದೂ ಇತ್ತು. ಸಾಯಂಕಾಲ ಅಪ್ಪ ಗೋಪಿ ಬಂದಾಗ ಎಂದಿಗಿಂತಲೂ ಹೆಚ್ಚು ದಣಿದಿದ್ದರು. ಸೌಮ್ಮಿಲ್ನಿಂದ ಬರುವ ಮರದ ಹೊಟ್ಟು ಮತ್ತು ತೇಗದ ಪುಡಿ ತಾಗಿ ಅವರಿಗೆ ಕೆಮ್ಮು ಹೆಚ್ಚಾಗಿತ್ತು. ಅದೊಂದು ಒಣಕೆಮ್ಮು, ಶ್ವಾಸಕೋಶದ ಆಳದಿಂದ ಬರುವ ಸದ್ದು. ಬಾಗಿಲು ತೆರೆದದ್ದುಂ ರಮ್ಯಾ ಓಡಿಹೋಗಿ ಕೇಳಿದಳು, ಅಪ್ಪ, ದುಡ್ಡು ಸಿಕ್ತಾ? ನಾಳೆನೇ ಕೊನೆಯ ದಿನ, ಪ್ರಾಚಾರ್ಯರು ಫೋನ್ ಮಾಡಿದ್ರು. ಗೋಪಿ ಉತ್ತರ ಕೊಡದೆ ಹೆಗಲ ಮೇಲಿದ್ದ ಟವಲ್ನಿಂದ ಮುಖ ಒರೆಸಿದರು. ಆ ಟವಲ್ನಲ್ಲಿ ಬೆವರು ಮತ್ತು ಮರದ ಹೊಟ್ಟು ಬೆರೆತಿತ್ತು. ನಂತರ ಅಂಗಳದಲ್ಲಿದ್ದ ಚೊಂಬಿನಿಂದ ನೀರು ತೆಗೆದು ಕಾಲು ತೊಳೆದರು. ಕೆಸರು ಮೆತ್ತಿದ್ದ ಆ ಕಾಲುಗಳ ಒಡೆದ ಹಿಮ್ಮಡಿಗಳನ್ನು ರಾಧಿಕಾ ನೋಡಿದಳು. ಅವರ ಪ್ರತಿಯೊಂದು ಚಲನೆಯೂ ಎಂದಿಗಿಂತಲೂ ಭಾರವಾಗಿರುವುದನ್ನು ಅವಳು ಗಮನಿಸಿದಳು. ಕೊನೆಗೆ ಅವರು ಜಗುಲಿಯ ಮೇಲಿದ್ದ ಸವೆದು ಹೋದ ಬೆತ್ತದ ಕುರ್ಚಿಯಲ್ಲಿ ಕುಳಿತರು. ಆ ಕುರ್ಚಿ ಒಂದು ಸಲ ನರಳಿತ್ತು. ಮಾಲೀಕರನ್ನ ನೋಡಕಾಡ್ಲಿಗಮ್ಮ, ಅವರು ಬೆಂಗಳೂರಿಗೆ ಹೋಗಿದ್ದಾರ, ನಾಳೆ ನೋಡೋಣ. ಅದೊಂದು ಹಸಿ ಸುಳ್ಳು ಎಂದು ರಾಧಿಕಾಳ ಹೃದಯ. ಅಂದು ರಾತ್ರಿ ಆ ಮನೆಯಲ್ಲಿ ಯಾರೋ ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಹೊರಗೆ ಮಳೆ ಜೋರಾಯಿತು. ಪ್ಲಾಸ್ಟಿಕ್ ಟಾರ್ಪಲಿನ್ ಮೇಲೆ ಬಿದ್ದು ಸಿಡಿಯುವ ನೀರಿನ ಸದ್ದು ಎಂದಿಗಿಂತ ಜೋರಾಗಿ ಕೇಳುತ್ತಿತ್ತು. ಪಕ್ಕದ ಕೋಣೆಯಲ್ಲಿ ಅಪ್ಪ ಕೆಮ್ಮುವುದು, ಹೊರಳಾಡುವುದು ರಾಧಿಕಾಗೆ ಕೇಳುತ್ತಿತ್ತು. ಅಮ್ಮ ಮೆದುವಾಗಿ ಅಳುವ ಸದ್ದು ಅವಳ ಕಿವಿಗೆ ಬಿತ್ತು. ಅವಳು ಕಣ್ಣುಮುಚ್ಚಿ ಮಲಗಿದಳು. ಕತ್ತಲಲ್ಲಿ ಅವಳ ಮನಸ್ಸು ಹಲವು ದಾರಿಗಳಲ್ಲಿ ಅಲೆದಾಡಿತು. ಪಕ್ಕದ ಮನೆಯ ಸುಧಾಗೆ ಬಂದ ಸಂಬಂಧ 10 ಪವನ್ನಗೆ ಕೇಳಿ ಅದು ನಿಂತು ಹೋದದ್ದು, ಟೈಲರ್ ಅಂಗಡಿಯಲ್ಲಿ ಬ್ಲೌಸ್ ಹೊಲಿದರೆ ಸಿಗುವ ಅಲ್ಪ ಆದಾಯ, ಎಲ್ಲವೂ ಅವಳ ಮನಸ್ಸಿನಲ್ಲಿ ಓಡಿತು. ಈ ಸೆರೆಮನೆಯಿಂದ ಎಂದಾದರೂ ಬಿಡುಗಡೆ ಸಿಗುವುದೇ? ಅಥವಾ ತನ್ನ ತಂಗಿಯರೂ ಈ ಕತ್ತಲಲ್ಲಿ ತನ್ನೊಂದಿಗೆ ಅಳಿದು ಹೋಗುವರೇ? ಮರುದಿನ ಬೆಳಗ್ಗೆ ಗೋಪಿ ಸೌಮಿಲ್ಗೆ ಹೋದಾಗ ಎದೆಯಲ್ಲಿ ಒಂದು ಭಾರವಿತ್ತು. ನಿನ್ನೆ ಮಗಳ ಬಳಿ ಹೇಳಿದ ಸುಳ್ಳು ಅವರನ್ನು ಕಾಡಿತು. ಮಾಲೀಕರನ್ನು ನೋಡಿದ್ದರು, ಆದರೆ ಅವರು ಕೈಚೆಲ್ಲಿದ್ದರು. ಗೋಪಿ, ಲೆಕ್ಕಪತ್ರ ಎಲ್ಲ ಪರಿಶೀಲಿಸಬೇಕು. ಸದ್ಯಕ್ಕೆ ಮುಂಗಡ ಕೊಡಕ್ಕಾಗಲ್ಲ. ಕಂಪೆನಿ ನಷ್ಟದಲ್ಲಿ ನಡೀತಿದೆ. ಹಳೆಯ ಹಾಗೆ ವ್ಯಾಪಾರ ಎಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದರು. ಇಂದು ಏನು ಮಾಡುವುದೆಂದು ಯೋಚಿಸುತ್ತಾ ಗರಗಸದ ಯಂತ್ರದ ಕಿವಿ ಹರಿದು ಹೋಗುವ ಸದ್ದಿನ ನಡುವೆ ನಿಂತಿದ್ದಾಗ ಮ್ಯಾನೇಜರ್ ಬಂದು ಹೇಳಿದರು, ಗೋಪಿ, ಅಣ್ಣನನ್ನ ಮಾಲೀಕರು ರೂಮ್ಗೆ ಕರೀತಿದ್ದಾರೆ. ಗೋಪಿ ಎದೆ ದಡದಡನೆ ಬಡಿದುಕೊಳ್ಳುತ್ತಾ ಆ ಕೋಣೆಗೆ ನಡೆದರು.
ದೊಡ್ಡ ತೇಗದ ಮೇಜಿನ ಹಿಂದೆ ತಿರುಗುವ ಕುರ್ಚಿಯಲ್ಲಿ ಮಾಧವನ್ ಕುಳಿತಿದ್ದರು. ಕೋಣೆ ತಂಪಾಗಿತ್ತು. ಫ್ಯಾನಿನ ಗಾಳಿ ಗೋಪಿಯ ಬೆವರನ್ನು ಒರೆಸಿತ್ತು. ಮಾಧವನ್ ಒಂದು ದೊಡ್ಡ ಲೆಕ್ಕದ ಪುಸ್ತಕದಲ್ಲಿ ಏನನ್ನೋ ಬರೆಯುತ್ತಿದ್ದರು. ಕುಳಿತುಕೋ ಗೋಪಿ. ಅವರು ಭಯಭಕ್ತಿಯಿಂದ ಮುಂದಿದ್ದ ಮಕ್ಕಳಿಯಲ್ಲಿ ಕುಳಿತರು. ನಿನಗೆ ನನ್ನ ಮೇಲೆ ನಂಬಿಕೆಯಿದೆಯಾ? ಮೊದಲ ಪ್ರಶ್ನೆಯೇ. ಆ ನೋಟ ತೀಕ್ಷ್ಣವಾಗಿತ್ತು. ನನ್ನ ದೊಡ್ಡ ಮಗನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ, ಸುರೇಶ್? ಅವನಿಗೆ ಒಂದು ಮನಸ್ಸಿನ ಸಮಸ್ಯೆ ಇದೆ. ಡಾಕ್ಟರುಗಳು ಹಲವು ಬಗೆಯಾಗಿ ಹೇಳ್ತಾರೆ. ಆದರೂ ಅವನಿಗೆ ಒಂದು ಜೀವನ ಕೊಡಬೇಕು ಅಂತ ನಾನು ಆಸೆಪಡ್ತೇನೆ. ಅವನಿಗೆ ಒಬ್ಬಳು ಜೊತೆಗಾತಿ, ಅವನಿಗೊಂದು ಸಂಸಾರ. ಗೋಪಿಗೆ ವಿಷಯ ಅರ್ಥವಾಗಲಿಲ್ಲ. ಮಾಲೀಕರೇ, ನಾನು ಸುತ್ತಿ ಬಳಸಿ ಮಾತಾಡಲ್ಲ. ನಿನ್ನ ಹಿರಿಯ ಮಗಳನ್ನು, ರಾಧಿಕಾಳನ್ನು ನನಗೆ ಸೊಸೆಯಾಗಿ ಕೊಡಬಾರದೆ ಗೋಪಿ? ಊರಿನವರು ಹೇಳುವ ಹಾಗೆ ಅವನೇನು ಹುಚ್ಚನಲ್ಲ. ಕೆಲವು ಯೋಚನೆಗಳು ಅಷ್ಟೇ. ಗೋಪಿಯ ತಲೆಯೊಳಗೆ 1000 ಗರಗಸದ ಯಂತ್ರಗಳು ಒಂದೇ ಸಲ ಕೆಲಸ ಮಾಡಿದಂತಿತ್ತು. ಅವರು ಅಕ್ಷರಶಃ ಕುಸಿದು ಹೋದರು. ತನ್ನ ಮಗಳನ್ನು, ತನ್ನ ಮುದ್ದಿನ ಮಗಳನ್ನು ಒಬ್ಬ ಮಾನಸಿಕ ಅಸ್ವಸ್ಥನಿಗೆ, ಊರಿನವರು ಅರೆಹುಚ್ಚ ಅಂತ ಹೇಳುವ ಸುರೇಶಗೆ, ಮಾಲೀಕರೇ, ಅದು ನನ್ನ ಮಗಳು, ಅವಳು. ಗೋಪಿಯ ಮಾತುಗಳು ಗಂಟಲಲ್ಲಿ ಸಿಕ್ಕಿಕೊಂಡವು. ಧ್ವನಿ ಹೊರಬರಲಿಲ್ಲ. ನೀನು ಹೆದರಬೇಡ ಮಾಧವನ್. ಇದನ್ನ ಮಗಳ ಶುಲ್ಕಕ್ಕೆ ಇಟ್ಕೋ. 10,000 ಇದೆ. ಉಳಿದಿದ್ದನ್ನ ನಾನ್ ಸರಿ ಮಾಡ್ಕೊಳ್ತೀನಿ. ಆ ಹಣವನ್ನು ತೆಗೆದುಕೊಳ್ಳುವಾಗ ಗೋಪಿಯ ಕೈಗಳು ನಡುಗಿದವು. ಅದಕ್ಕೆ ತೂಕವಿರಲಿಲ್ಲ. ಆದರೆ ಅವರ ಕೈ ಸುಡುತ್ತಿರುವಂತನಿಸಿತು. ಅದು ಸಂಬಳವಲ್ಲ, ತನ್ನ ಮಗಳ ಜೀವನದ ಮುಂಗಡ, ಅವಳ ಬೆಲೆ ಎಂದೂ ಅವರಿಗನಿಸಿತು. ಅಂದು ರಾತ್ರಿ ಗೋಪಿಗೆ ನಿದ್ದೆ ಮಾಡಲು ಆಗಲಿಲ್ಲ. ಸಿಕ್ಕಿದ ಹಣದಲ್ಲಿ ರಮ್ಯಾಳ ಶುಲ್ಕ ಕಟ್ಟಿದರು. ಅವಳು ಸಂತೋಷವಾಗಿ ಕಾಲೇಜಿಗೆ ಹೋದಳು. ಆದರೆ ನೆಮ್ಮದಿಗಿಂತ ಒಂದು ದೊಡ್ಡ ಭಾರ ಅವರ ಎದೆಯಲಿತ್ತು. ರಾತ್ರಿ ಊಟ ಮುಗಿಸಿ ಎಲ್ಲರೂ ಮಲಗಲು ಹೋದಾಗ ಅವರು ಶಾರದಾಳಿಗೆ ವಿಷಯ ಹೇಳಿದರು. ಏನ್ರಿ ನೀವು ಹೇಳ್ತಿರೋದು? ಒಬ್ಬ ಹುಚ್ಚನಿಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಾ? ಶಾರದಾ ಸಿಡಿದಳು. ಅವಳ ಧ್ವನಿ ಅರಿವಿಲ್ಲದಂತೆಯೇ ಏರಿತು. ಶಾರದಾ, ನಿಧಾನ. ಮಕ್ಕಳು ಕೇಳಿಸ್ಕೊಳ್ತಾರೆ. ನೀನು ಬಿಸಿಯಾಗ್ಬೇಡ. ಅವರು ಒಳ್ಳೆ ಮನುಷ್ಯ, ನಮಗೆ ಸಹಾಯ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. 28 ವರ್ಷ ಆಯಿತು ನಮ್ಮ ಮಗಳಿಗೆ. ಕಿರಿಯವಳಿಗೂ ವಯಸ್ಸು ಏರುತ್ತಲೇ ಇದೆ. ನಾವೇನು ಮಾಡೋಣ? ಈ ಸೋರುವ ಗುಡಿಸಲಿಗೆ ಯಾರು ಬರ್ತಾರೆ? ನಮ್ಮ ಮಕ್ಕಳ ಭವಿಷ್ಯ. ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು. ಗೋಪಿಯ ಧ್ವನಿ ತೊದಲಿತು. ಹಾಗಂತ ನಮ್ಮ ಮಗಳನ್ನ ಒಬ್ಬ ಮಾನಸಿಕವಾಗಿ ಸರಿಯಿಲ್ಲದವನ ಜೊತೆ ಕಳಿಸಿಟ್ಟು ನಾವು ನೆಮ್ಮದಿಯಾಗಿ ಇಲ್ಲಿ ಇರೋಕೆ ಆಗುತ್ತಾ? ಪಾಪ ಅಲ್ವಾ ನಮ್ಮ ಮಗಳು? ಅವಳಿಗೆ ಸ್ವಲ್ಪ ಊಟ ಕಮ್ಮಿ ಸಿಕ್ಕಿದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಇಲ್ಲೇ ಇರಲಿ. ನನ್ನ ಮಗಳನ್ನ ಬೆಂಕಿಗೆ ತಳ್ಳೋಕೆ ನನ್ನಿಂದ ಆಗಲ್ಲ. ಶಾರದಾಳ ಕಣ್ಣುಗಳು ತುಂಬಿದವು. ದಿನಕ್ಕೆ 700 ರೂಪಾಯಿ ಕೂಲಿ ಕೆಲಸ ಮಾಡು, ನನಗೆ ಏನು ಮಾಡಕ್ಕಾಗುತ್ತೀ ಶಾರದಾ? ಈ ಕೆಮ್ಮು ಇಟ್ಕೊಂಡು ಇನ್ನು ಎಷ್ಟು ದಿನ? ನೀನು ನಮ್ಮ ಮಗಳ ಹತ್ರ ಒಂದು ಮಾತು ಕೇಳು. ಅವಳ ಇಷ್ಟದಂತೆ ನಡೆಯಲಿ. ನಾವು ಒತ್ತಾಯ ಮಾಡೋದು ಬೇಡ. ಗೋಪಿ ಮುಖ ಮುಚ್ಚಿಕೊಂಡರು. ಬಾಗಿಲಿನ ಮರೆಯಲ್ಲಿ ಎಂದಿನಂತೆ ಅಪ್ಪನಿಗಾಗಿ ಟೀಯೊಂದಿಗೆ ಬಂದ ರಾಧಿಕಾ ಇದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಅವಳ ಕೈಗಳು ನಡುಗಿದವು. ಟೀ ಕಪ್ಪು ಕೆಳಗೆ ಬೀಳದಂತೆ ಗೋಡೆಗೆ ಹೊರಗೆ ನಿಂತಳು. ಅವಳ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಹುಚ್ಚ, ಸಹಾಯ, 28 ವರ್ಷ, ತಂಗಿಯರು. ಪ್ರತಿಯೊಂದು ಪದವೂ ಅವಳ ಎದೆಗೆ ಚುಚ್ಚಿತು. ಅಪ್ಪ ಅಮ್ಮನ ಅಸಹಾಯಕತೆಯನ್ನು ಅವಳಲ್ಲಿ ನೋಡಲು ಸಾಧ್ಯವಾಯಿತು. ತನ್ನಿಂದ ಅಪ್ಪ ಅನುಭವಿಸುತ್ತಿರುವ ಅವಮಾನ, ಅಮ್ಮನ ಕಣ್ಣೀರು. ಬಾಗಿಲಿನ ಹೊರಗೆ ಕೇಳಿದ ಮೆಲ್ಲನೆ ಅಳುವ ಸದ್ದು ಕೇಳಿಯೇ ಶಾರದಾ ಅಲ್ಲಿ ನೋಡಿದಳು. ಮಗಳೇ. ರಾಧಿಕಾ ಮುಖ ಮುಚ್ಚಿಕೊಂಡಳು. ಅಳುತ್ತಿದ್ದ ಮಗಳನ್ನು ಶಾರದಾ ಅಪ್ಪಿಕೊಂಡು ಅವರ ನಡುವೆ ಕುಳ್ಳಿರಿಸಿದಳು. ಗೋಪಿಗೆ ಮಗಳ ಮುಖ ನೋಡಲು ಧೈರ್ಯವಿರಲಿಲ್ಲ. ಅವರು ತಲೆ ಬಗ್ಗಿಸಿ ಕುಳಿತಿದ್ದರು. ಮಗಳೇ, ನಾವು ಹೇಳಿದ್ದೆಲ್ಲ ಕೇಳಿಸಿಕೊಂಡ್ಯಾ? ಶಾರದಾ ಅವಳ ಕೂದಲನ್ನು ಸವರಿದಳು. ಅವಳು ಮೆದುವಾಗಿ ಗುಣುಗಿದಳು. ಮಗಳೇ, ಅದು ಸುಮ್ಮನೆ ಒಂದು ಮಾತಿಗೆ ಅಷ್ಟೇ. ಅಪ್ಪ ಅವರಿಗೆ ಮಾತು ಕೊಟ್ಟಿಲ್ಲ. ನಿನಗೆ ಇಷ್ಟವಿಲ್ಲದ್ದು ಏನೂ ನಮಗೆ ಬೇಡ. ನೀನು ಅಳಬೇಡ. ನಮಗೆ ಬರೆದಿದ್ದು ಸರಿಯಾದ ಸಮಯದಲ್ಲಿ ನಡೆಯುತ್ತೆ. ಅಮ್ಮ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಆದರೆ ಆ ಮಾತುಗಳಲ್ಲಿದ್ದ ನಕಲಿತನವನ್ನು ರಾಧಿಕಾ ತಿಳಿದುಕೊಂಡಳು. ರಾಧಿಕಾ ಅಪ್ಪ ಅಮ್ಮನ ಬಾಡಿದ ಮುಖಗಳನ್ನು ಮತ್ತೆ ಮತ್ತೆ ನೋಡಿದಳು. ನಂತರ ಮೆದುವಾಗಿ ಪಕ್ಕದ ಕೋಣಿಗೆ ನಡೆದಳು. ಅಲ್ಲಿ ಸೀಮೆಎಣ್ಣೆ ದೀಪದ ಮಂಗಿಯ ಬೆಳಕಿನಲ್ಲಿ ಅವಳ ತಂಗಿಯರು ನಾಳೆಯ ಚಿಂತೆಗಳಿಲ್ಲದೆ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಲಗಿದ್ದರು. ರಮ್ಯಾಳ ಪುಸ್ತಕಗಳು ತಲೆದಿಂಬಿನ ಬಳಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅವರ ನಿದ್ರಿಸುತ್ತಿರುವ ಮುಖಗಳನ್ನು ಅವಳು ಸ್ವಲ್ಪ ಹೊತ್ತ ನೋಡುತ್ತಾ ನಿಂತಳು. ತನ್ನಿಂದ ಇವರ ಭವಿಷ್ಯವು ಕತ್ತಲಾಗಬಾರದು,
ತನಗೆ ಇನ್ನೂ ಏನು ಭವಿಷ್ಯ. ಆದರೆ ಅವರು ಹಾಗಲ್ಲವಲ್ಲ. ಅವಳು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದಳು. ಹಿಂತಿರುಗಿ ಬಂದು ಅಪ್ಪ ಅಮ್ಮನ ಮುಂದೆ ನಿಂತು ಹೇಳಿದಳು, ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ, ನನಗೆ ಸಮ್ಮತ. ಮಗಳೇ, ಗೋಪಿ ಮತ್ತು ಶಾರದಾ ಇಬ್ಬರೂ ಒಟ್ಟಿಗೆ ಬಿಚ್ಚಿಬಿದ್ದರು. ನೀನು ಏನು ಹೇಳಿದೆ? ಅವಸರದಲ್ಲಿ ಏನೂ ಹೇಳಬೇಡಮ್ಮ, ಗೋಪಿ ಹೇಳಿದರು. ಇಲ್ಲ ಅಪ್ಪ, ನಾನು ಯೋಚಿಸಿಯೇ ಹೇಳ್ತಿದ್ದೇನೆ. ನನ್ನ ಜೀವನ ಹೀಗೇ ಇರಬೇಕು ಅಂತ ದೇವರು ಬರೆದುಬಿಟ್ಟಿದ್ದಾನೆ ಅನಿಸುತ್ತೆ. ನನ್ನಿಂದ ನನ್ನ ತಂಗಿಯರ ಜೀವನವೂ ಹಾಳಾಗಬಾರದು. ಅಪ್ಪ, ಅವರ ಹತ್ತಿರ ಮಾತುಕೊಟ್ಟುಬಿಡಿ. ಅವಳ ಧ್ವನಿ ತೆಳುವಾಗಿತ್ತು, ಆದರೆ ಅದರಲ್ಲಿ ಒಂದು ನಿರ್ಧಾರದ ದೃಢತೆ ಇತ್ತು. ಶಾರದಾ ಗಟ್ಟಿಯಾಗಿ ಅತ್ತಳು. ಗೋಪಿ ಮಗಳನ್ನು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟರು. ಆ ಕ್ಷಣದಲ್ಲಿ ಆ ಅಪ್ಪ ತನ್ನ ಮಗಳ ಮುಂದೆ ಸೋತು ಹೋದರು. ತನ್ನ ಮಗಳ ತ್ಯಾಗದ ಮುಂದೆ ತಾನು ಏನಿಲ್ಲದಂತೆ ಆದಂತೆ ಅವರಿಗೆ ಅನಿಸಿತು. ಸಂಭ್ರಮಗಳಿಲ್ಲದ ಶಾಂತವಾದ ಒಂದು ಮದುವೆ ಸಮಾರಂಭ ಅದು. ಹತ್ತಿರದ ಸಂಬಂಧಿಕರು ಮಾತ್ರ. ದೇವಸ್ಥಾನದಲ್ಲಿ ಒಂದು ತಾಳಿಕಟ್ಟು. ರಾಧಿಕಾ ಕೆಂಪು ರೇಷ್ಮೆ ಸೀರೆ ಉಟ್ಟು ಮಲ್ಲಿಗೆ ಹೂವಿಟ್ಟಿದ್ದಳು. ಆದರೆ ಆ ಮುಖದಲ್ಲಿ ಸಂತೋಷವಿರಲಿಲ್ಲ. ಒಂದು ರೀತಿಯ ಜಡಗಟ್ಟಿದ ಭಾವನೆ ಇತ್ತು. ಕನ್ನಡಿಯಲ್ಲಿ ನೋಡಿದಾಗ ಅವಳಿಗೆ ತನ್ನನ್ನೇ ಅಪರಿಚಿತಳಂತೆ ಅನಿಸಿತು. ಸುರೇಶ್ ಒಂದು ಬಿಳಿ ಪಂಚೆ ಶರ್ಟ್ನಲ್ಲಿ ಯಾವುದರಲ್ಲೂ ಆಸಕ್ತಿಯಿಲ್ಲದ ಭಾವನೆಯಲ್ಲಿ ನಿಂತಿದ್ದ. ತಾಳಿ ಕಟ್ಟುವಾಗಲೂ ಅವನು ಅವಳ ಮುಖ ನೋಡಿಲ್ಲ. ಅವನ ಕಣ್ಣುಗಳು ಎಲ್ಲೋ ಶೂನ್ಯದಲ್ಲಿ ನಿಟ್ಟಿದ್ದವು. ಅವನ ಕೈಗಳು ನಡುಗುತ್ತಿದ್ದವು. ಸಂಬಂಧಿಕರು ಅವನಿಗೆ ಮೈ ಸರಿಯಿಲ್ಲ ಎಂದು ತಮಗೆ ತಾವೇ ಮಾತನಾಡಿಕೊಳ್ಳುವುದನ್ನು ರಾಧಿಕಾ ಕೇಳಿದಳು. ಪಾಪ ಹುಡುಗಿ ಏನನ್ನ ನೋಡಿ ಬಂದಳೋ? ಯಾರೋ ಮರುಕಪಟ್ಟರು. ಅವಳ ತಂಗಿಯರು ಮಾತ್ರ ಅಳುವನ್ನು ಅಡಗಿಸಿಕೊಂಡು ಒಂದು ಮೂಲೆಯಲ್ಲಿ ನಿಂತಿದ್ದರು. ಇನ್ನು ಏನೇ ಬಂದರೂ ನೀನೇ ಸಹಿಸಿಕೊಳ್ಬೇಕು. ಅದೊಂದು ಪುಣ್ಯ ಅಂತ ನೆಲೆಸಿಕೋ, ದೇವ್ರು ಕೈಬಿಡಲ್ಲ. ದೇವಸ್ಥಾನದಿಂದ ಇಳಿಯುವಾಗ ಶಾರದಾ ಮಗಳ ಕಿವಿಯಲ್ಲಿ ಹೇಳಿದಳು. ರಾಧಿಕಾ ಉತ್ತರ ಏನೂ ಹೇಳಿಲ್ಲ. ಅವಳು ತನ್ನ ಅಪ್ಪ ಅಮ್ಮನನ್ನು ಅಪ್ಪಿಕೊಂಡಾಗಷ್ಟೇ ಅವಳ ಕಣ್ಣುಗಳು ತುಂಬಿದವು. ಮದುವೆ ಮುಗಿದು ಕಾರು ಸುರೇಶ್ನ ದೊಡ್ಡ ಮನೆಗೆ ಹೋದಾಗ ರಾಧಿಕಾ ಮೊದಲ ಬಾರಿಗೆ ಆ ಮನೆಯನ್ನು ನೋಡಿದಳು. ದೊಡ್ಡ ಕಬ್ಬಿಣದ ಗೇಟನ್ನು ದಾಟಿ ಕಾರು ಅಂಗಳದೊಳಗೆ ನುಗ್ಗಿತು. ತನ್ನ ಸೋರುವ ಗುಡಿಸಲಿಗೆ ಹೋಲಿಸಲು ಆಗದಷ್ಟು ದೊಡ್ಡ, ಹೆಮ್ಮೆ ಸಾರುವ ಒಂದು ಮನೆ. ಅಂಗಳ ಪೂರ್ತಿ ಕಾರುಗಳು, ಸಂಬಂಧಿಕರು. ಅವಳಿಗೆ ಆಶ್ಚರ್ಯಕ್ಕಿಂತ ಭಯವೇ ಅನಿಸಿತು. ಈ ದೊಡ್ಡ ಮನೆಯಲ್ಲಿ, ಈ ಅಪರಿಚಿತರ ನಡುವೆ ಮನಸ್ಸು ಕೈಕೊಟ್ಟ ಒಬ್ಬನ ಹೆಂಡತಿಯಾಗಿ ತಾನು ಏಗಿ ಬದುಕುವುದು? ಕಾರಿನಿಂದ ಇಳಿದ ಅವಳನ್ನು ಸ್ವಾಗತಿಸಲು ಬಂದವರ ಮುಖಗಳಲ್ಲಿ ಮರುಕ ಮತ್ತು ಅವಜ್ಞೆ ಬೆರೆತಿತ್ತು. ಕಾರಿನಿಂದ ಇಳಿದ ಸುರೇಶ್ ಯಾರನ್ನೂ ನೋಡದೆ ನೇರವಾಗಿ ಮನೆಯ ಮೆಟ್ಟಿಲು ಹತ್ತಿ ಒಳಗೆ ಹೋದ. ಅವನು ಹಾಗೇನೆ, ನೀನು ಏನು ಅನ್ಕೋಬೇಡಮ್ಮ, ಮಾಧವನ್ ಹೇಳಿದ್ರು. ರಾಧಿಕಾಳ ಎದೆ ಧಡಧಡಿಸಿತು. ಅವಳು ಬಲಗಾಲಿಟ್ಟು ದೀಪವನ್ನು ತೆಗೆದುಕೊಂಡು ಆ ದೊಡ್ಡ ಮನೆಯ ಹೊಸ್ತಿಲೊಳಗೆ ಪ್ರವೇಶಿಸಿದಾಗ ತನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂದು ಅವಳಿಗೆ ಗೊತ್ತಿತ್ತು. ಅದು ಸಂತೋಷದ್ದೋ ಅಥವಾ ದುಃಖದ್ದೋ ಎಂದು ಮಾತ್ರ ಅವಳಲ್ಲಿ ತಿಳಿದುಕೊಳ್ಳಲು ಆಗಿಲ್ಲ. ಮನೆಯೊಳಗೆ ಕಾಲಿಟ್ಟ ರಾಧಿಕಾ ಅಕ್ಷರಶಃ ದಿಗ್ಭ್ರಮೆಗೊಂಡಳು. ನಡುಮನೆ, ತೇಗಡ ಮರದಲ್ಲಿ ಕೆತ್ತಿದ ಕಂಬಗಳು, ಮೇಲೆ ಹೋಗುವ ಅಗಲವಾದ ಮೆಟ್ಟಿಲುಗಳು, ಬೆಲೆಬಾಳುವ ಪೀಠೋಪಕರಣಗಳು. ಅವಳನ್ನು ಒಂದು ವಿಚಿತ್ರ ಜೀವಿಯಂತೆ ಸಂಬಂಧಿಕರು ನೋಡುತ್ತಿದ್ದರು. ದುಡ್ಡಿಗೋಸ್ಕರ ಯಾರುದಕ್ಕೂ ತಯಾರಾಗಿ ಬಿಡ್ತಾರೆ. ಯಾರೋ ರಹಸ್ಯ ಮಾತನಾಡುವುದು ಅವಳ ಕಿವಿಗೆ ಹೊಕ್ಕಿತು. ಅವಳು ತಲೆಬಾಗಿದಳು. ಆಗಷ್ಟೇ ಸುರೇಶ್ನ ಅಮ್ಮ ಜಾನಕಿ ಪ್ರೀತಿಯಿಂದ ಹತ್ತಿರ ಬಂದರು. ಅವರು ಬೆಳ್ಳಗಿನ, ವಯಸ್ಸಿನಿಂದ ಬಂದ ಬಳಲಿಕೆ ಇದ್ದರೂ ಐಶ್ವರ್ಯವಂತ ಮುಖದ ಒಬ್ಬ ಹೆಂಗಸು. ಬಾರಮ್ಮ ರಾಧಿಕಾ. ಅವರು ಅವಳ ಕೈ ಹಿಡಿದರು. ಆ ಕೈಗಳಲ್ಲಿ ಅವಳ ಅಮ್ಮನ ಕೈಗಳ ಪ್ರೀತಿ ಇತ್ತು. ಆ ಸ್ಪರ್ಶದಲ್ಲಿ ರಾಧಿಕಾಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು. ನಾನು ಸುರೇಶ್ನ ಅಮ್ಮ ಜಾನಕಿ. ಇವರಿಬ್ರು ಸುರೇಶ್ನ ತಮ್ಮಂದಿರ ಹೆಂಡತಿಯರು ರಮಾ, ಉಷಾ. ಬಂಗಾರದ ನಗಗಳನ್ನು ಧರಿಸಿ ಬೆಲೆಬಾಳುವ ರೇಷ್ಮೆ ಸೀರೆ ಉಟ್ಟಿದ್ದ ರಮಾ ಮತ್ತು ಉಷಾ ಅವಳನ್ನು ಒಂದು ಅವಜ್ಞೆಯಿಂದ ನೋಡಿ ನಕ್ಕರು. ಆ ನಗುವಿನಲ್ಲಿ ಪರಿಹಾಸ ತುಂಬಿತ್ತು. ಆಹಾ, ಇದೇನಾ ಆ ವ್ಯಕ್ತಿ ಎಂದು ಉಷಾ ಹೇಳಿದ್ದನ್ನು ರಾಧಿಕಾ ಸ್ಪಷ್ಟವಾಗಿ ಕೇಳಿದಳು. ಅವರು ಒಬ್ಬರನ್ನೊಬ್ಬರು ನೋಡಿ ನಗುತ್ತಲೇ ಹೊರಗೆ ಹೋದರು. ಜಾನಕಿಯಮ್ಮನ ಮುಖ ಬಾಡಿತು. ಅವರ್ ಹೇಳಿದ್ದನ್ನೇನು ನೀನು ದೊಡ್ಡದಾಗಿ ತಗೋಬೇಡಮ್ಮ. ನನ್ ಮಗ ಒಬ್ಬ ಮುಗ್ಧ ಕಣಮ್ಮ. ಅವನಿಗೂ ಒಂದು ಸಂಸಾರ ಆಗ್ಬೇಕು ಅಂತ ಈ ಅಮ್ಮ ತುಂಬಾ ಹರಕೆ ಪೂಜೆ ಮಾಡಿದ್ದೀನಿ. ಅವನ ಕೆಳಗಿನ ಇಬ್ಬರಿಗೂ ಮಕ್ಕಳಿದ್ದಾರ. ಜಾನಕಿಯಮ್ಮನ ಧ್ವನಿ ತೊದಲಿತು. ನನ್ನ ಮಗಳಿಗೆ ಒಂದು ಕೊರತೆಯೂ ಬರದ ಹಾಗೆ ಅಮ್ಮ ನೋಡ್ಕೋತೀನಿ. ಇದೇ ನಿನ್ನ ರೂಮ್, ಒಳಗ್ ಹೋಗು. ಅವರು ಅವಳನ್ನು ಒಂದು ದೊಡ್ಡ ಕೋಣೆಯ ಬಾಗಿಲಿಗೆ ಕರೆದೊಯ್ದು ಬಾಗಿಲನ್ನು ಮೆದುವಾಗಿ ಮುಚ್ಚಿದರು. ಕೋಣೆಯನ್ನು ನೋಡಿದದ್ದುಂ ರಾಧಿಕಾಗೆ ಉಸಿರು ಕಟ್ಟಿದಂತಾಯಿತು. ಅವಳು ಮನೆಯನ್ನೇ ಮೀಳಿಸುವಷ್ಟು ದೊಡ್ಡದಾಗಿತ್ತು ಆ ಕೋಣೆ. ದೊಡ್ಡ ಹಾಸಿಗೆ ಮಲ್ಲಿಗೆ ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಒಂದು ಕಡೆ ದೊಡ್ಡ ಬೀರು, ಮತ್ತೊಂದು ಕಡೆ ಕನ್ನಡಿಯೊಂದಿಗೆ ಮೇಜು. ಆದರೆ ಆ ಕೋಣೆಗೆ ಒಂದು ರೀತಿಯ ತಣ್ಣನೆಯ ಭಾವವಿತ್ತು. ಕಿಟಕಿಗಳು ಮುಚ್ಚಲ್ಪಟ್ಟಿದ್ದವು. ಮಲ್ಲಿಗೆಯ ಪರಿಮಳ ತಲೆಗೆ ಏರಿದಂತೆ ಅವಳಿಗೆ ಅನಿಸಿತು. ಇಂದು ಅವಳ ಮೊದಲ ರಾತ್ರಿ. ಕನಸುಗಳು ಮತ್ತು ಆಸೆಗಳು ಎಂದೋ ಆರಿಹೋದ ತನಗೂ ಒಂದು ಮೊದಲ ರಾತ್ರಿ. ಅವಳು ಪ್ರಾರ್ಥಿಸಿದಳು,
ನನ್ನ ಕುಟುಂಬಕ್ಕಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡು ದೇವರೇ. ಅವಳು ಆ ಕೋಣೆಯಲ್ಲಿ ಮೆದುವಾಗಿ ನಡೆದಳು. ಅವಳಿಗಾಗಿ ತಂದಿಟ್ಟಿದ್ದ ಆಭರಣ ಪೆಟ್ಟಿಗೆಗಳನ್ನು ತೆರೆದು ನೋಡಲು ಅವಳಿಗೆ ತೋಚಲಿಲ್ಲ. ಅವಳು ಆ ಕೋಣೆಯ ಒಂದು ಮೂಲೆಯಲ್ಲಿದ್ದ ಕುರ್ಚಿಯಲ್ಲಿ ಸೀರೆಯ ಸೆರಗಿನಿಂದ ಮುಖ ಮುಚ್ಚಿಕೊಂಡು ಭಯದಿಂದ ಕುಳಿತಳು. ಏನು ಮಾಡುವುದು, ಏನು ನಡೆಯುತ್ತದೆ ಎಂದು ತಿಳಿಯದೆ ಅವಳ ಹೃದಯ ವೇಗವಾಗಿ ಬಡಿದುಕೊಂಡಿತು. ಗಂಟೆಗಳು ಕಳೆದವು. ಹೊರಗೆ ಸದ್ದು ಅಡಗಿತು. ಬಾಗಿಲು ತೆರೆಯುವ ಸದ್ದು ಕೇಳಿಯೇ ಅವಳು ದಿಗ್ಗಂತಳಾಗಿ ಮುಖ ಎತ್ತಿದಳು. ಸುರೇಶ್. ಅವಳನ್ನು ಕಂಡದ್ದುಂ ಅವನು ಒಂದು ಕ್ಷಣ ತಡಬಡಿಸಿದನು. ಅವಳು ಅಲ್ಲಿ ಕುಳಿತಿರುವುದನ್ನು ಅವನು ಎದುರುಪಡಿಸಲಿಲ್ಲ ಎಂದು ತೋಡಿತು. ನಂತರ ಅವಳನ್ನು ಗಮನಿಸದಂತೆ ಹಾಸಿಗೆಗೆ ಹೋಗಿ ಹಿಂತಿರುಗಿ ಮಲಗಿಕೊಂಡ. ರಾಧಿಕಾಳ ಎದೆ ಭಯಾನಕವಾಗಿ ಬಡಿದುಕೊಂಡಿತು. ಏನು ಮಾಡುವುದೇ ಎಂದು ತಿಳಿಯದೆ ಅವಳು ಆ ಮೂಲೆಯಲ್ಲೇ ಭಯದಿಂದ ಕುಳಿತಿದ್ದನು. ಸಮಯ ಮೆದುವಾಗಿ ಸರಿಯಿತು. ಹೊರಗೆ ಸಂಬಂಧಿಕರ ಸದ್ದು ಮೆಲ್ಲನೆ ಕಡಿಮೆಯಾಗಿ ಇಲ್ಲವಾಯಿತು. ಕೋಣೆಯಲ್ಲಿ ಗಡಿಯಾರದ ಮುಳ್ಳು ಚಲಿಸುವ ಸದ್ದು ಮಾತ್ರ ಕೇಳುತ್ತಿತ್ತು. ಹೆಗಲ ಮೇಲೆ ಒಂದು ಕೈ ಬಿದ್ದಪೋಳೆ ಅವಳು ನಿದ್ದೆಯಿಂದ ದಿಗ್ಗಂತಳಾಗಿ ಎಚ್ಚರಗೊಂಡಳು. ಅವಳು ತಿಳಿಯದೇ ನಿದ್ದೆ ಹೋಗಿದ್ದಳು. ಕಣ್ಣು ತೆರೆದು ನೋಡಿದಾಗ ಸುರೇಶ್ ಅವಳನ್ನೇ ನೋಡುತ್ತಾ ನಿಂತಿದ್ದ. ಅವಳು ಭಯದಿಂದ ಎದ್ದಳು. ರಾಧಿಕಾ? ಅವನ ಧ್ವನಿ ಶಾಂತವಾಗಿತ್ತು. ನಿನಿಗೂ ನನ್ನನ್ನ ನೋಡಿದ್ರೆ ಭಯನಾ? ಅವಳು ಏನು ಹೇಳುವುದೇ ಎಂದು ತಿಳಿಯದೆ ನಿಂತಳು. ಇಲ್ಲ. ಅವಳು ಸುಳ್ಳು ಹೇಳಿ ತಲೆಯಾಡಿಸಿದಳು. ಅವನು ನಕ್ಕ. ಆ ನಗುವಿನಲ್ಲಿ ನೋವಿತ್ತು. ನೀನು ಯಾಕೆ ಈ ಮದುವೆಗೆ ಒಪ್ಪಿಕೊಂಡೆ? ನನ್ನ ಜೊತೆ ಸೇರಿ ನಿನ್ನ ಜೀವನವನ್ನು ಯಾಕೆ ಹಾಳು ಮಾಡ್ಕೊಂಡೆ? ಅಪ್ಪನ ಹತ್ರ ಎಷ್ಟೋ ಸಲ ಹೇಳಿದ್ದೆ ನನಗೆ ಮದುವೆ ಬೇಡ ಅಂತ. ನಾನು ಹೇಗೂ ಹೀಗಾದೆ. ಇನ್ನೊಂದು ಹುಡುಗಿಯನ್ನು ಕಷ್ಟಪಡಿಸುವುದು ಬೇಡ ಅಂತ. ಅವನ ಮಾತುಗಳು ರಾಧಿಕಾಳಲ್ಲಿ ಭಯದ ಬದಲು ದಿಗ್ಭ್ರಮೆ ಮತ್ತು ಕರುಣೆಯನ್ನು ಹುಟ್ಟಿಸಿದವು. ಅವಳು ಇಂತಹ ಒಂದು ಮಾತುಕತೆಯನ್ನು ಎದುರುಪರಿಸಲಿಲ್ಲ. ನೀನು ಯಾಕೆ ಇಲ್ಲಿ ಕೂತಿದ್ಯಾ? ಹಾಸಿಗೆ ಮೇಲೆ ಹೋಗಿ ಮಲ್ಕೋ. ಅವನು ಬೀರುವಿನಿಂದ ಒಂದು ಹೊದಿಗೆಯನ್ನು ತೆಗೆದು ಹಾಸಿಗೆಯ ಕೆಳಗೆ ನೆಲದ ಮೇಲೆ ಹಾಸಿದ. ನಾನು ಏನು ಮಾಡಲ್ಲ, ನನ್ನನ್ನ ನೋಡಿ ಹೆದರಬೇಡ. ಅವನು ಅಲ್ಲಿ ಮಲಗಿಕೊಂಡ. ಅವಳು ಏನು ಮಾಡುವುದೆಂದು ತಿಳಿಯದೆ ಅವನನ್ನೇ ನೋಡಿ ಕುಳಿತಿದ್ದಳು. ಕೊನೆಗೆ ಅವಳು ಮೆದುವಾಗಿ ಹಾಸಿಗೆಯ ಒಂದು ಮೂಲೆಯಲ್ಲಿ ಹೋಗಿ ಕುಳಿತಳು. ಆ ಕೋಣೆಯಲ್ಲಿದ್ದ ಹೂಗಳ ಪರಿಮಳ ಅವಳನ್ನು ಉಸಿರುಗಟ್ಟಿಸಿತು. ಅವನನ್ನೇ ನೋಡುತ್ತಾ ಅವಳು ಆ ರಾತ್ರಿಯನ್ನು ಕಳೆದಳು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರಾಧಿಕಾ ಅಡುಗೆ ಮನೆಗೆ ಹೋದಳು. ಅವಳ ಮನೆಯಲ್ಲಿದ್ದ ಸಣ್ಣ ಅಡುಗೆ ಮನೆಗೆ ಹೋಲಿಸಿದರೆ ಅದೊಂದು ಅರಮನೆಯಂತಿತ್ತು. ಆಧುನಿಕ ಸೌಲಭ್ಯಗಳೆಲ್ಲ ಇದ್ದವು. ರಮ ಮತ್ತು ಉಷಾ ಈಗಾಗಲೇ ಅಲ್ಲಿದ್ದರು. ಅವರಿಗೆ ಸಹಾಯ ಮಾಡಲು ಇಬ್ಬರು ಕೆಲಸದವರೂ ಇದ್ದರು. ರಾಧಿಕಾಳನ್ನು ಕಂಡದು ರಮಾ ಮತ್ತು ಉಷಾ ಒಬ್ಬರನ್ನೊಬ್ಬರು ನೋಡಿ ನಗಲು ಆರಂಭಿಸಿದರು. ಏನು ರಮಾಕ್ಕ, ನಿನ್ನೆ ರಾತ್ರಿ ರೂಮಿಂದ ಸದ್ಯ ಕೇಳಲಿಲ್ಲ. ಉಷಾ ಕೆಲಸದವಳ ಕಿವಿಗೆ ಬೀಳುವಂತೆಯೇ ಕೇಳಿದಳು. ಏನು ನಡಿಬೇಕು? ಆಳನ್ನೋಡಿಲ್ಲ. ಒದೆ ತಿನ್ನೋಕ್ಕೆ ಒಂದು ಬಲಿಪಶು ಅಷ್ಟೇ ಇರಬೇಕು. ಅಣ್ಣನಿಗೆ ನಿನ್ನೆ ಮೈ ಪರವಾಗಿಲ್ಲ ಅನ್ನಿಸುತ್ತೆ. ರಮಾ ಜೋರಾಗಿ ನಕ್ಕಳು. ದುಃಖ ಮತ್ತು ಅವಮಾನವನ್ನು ಒಳಗೆ ಅಡಗಿಸಿಕೊಂಡು ರಾಧಿಕಾ ಅವರನ್ನು ನೋಡಿ ನಗಲು ಪ್ರಯತ್ನಿಸಿದಳು. ಆ ನಗು ಅವರನ್ನು ಮತ್ತಷ್ಟು ಕೆರಳಿಸಿತು. ಅಮ್ಮ ನೋಡಿ, ಹೊಸ ಸೊಸೆ ಅಡುಗೆ ಮನೆ ನೋಡೋಕೆ ಬಂದಿದ್ದಾಳೆ. ಉಷಾ ಒಳಗೆ ನೋಡಿ ಕೂಗಿದಳು. ಜಾನಕಿಯಮ್ಮ ಒಂದು ಕಾಫಿಯೊಂದಿಗೆ ಅಲ್ಲಿಗೆ ಬಂದರು. ನೀನ್ಯಾಕಮ್ಮ ಇಷ್ಟು ಬೇಗ ಬಂದೆ? ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಿತ್ತು. ಪರವಾಗಿಲ್ಲಮ್ಮ, ನನಗೆ ಅಭ್ಯಾಸ. ಹಾಗಾದ್ರೆ ನೀನೇ ಟೀ ಮಾಡು. ಸುರೇಶ್ಗೆ ಕಷಾಯ ಕಮ್ಮಿ, ಸಿಹಿ ಸ್ವಲ್ಪ ಜಾಸ್ತಿ ಬೇಕು, ಜಾನಕಿಯಮ್ಮ ಹೇಳಿದರು. ಕಷಾಯ ಕಮ್ಮಿ ಮಾಡ್ಬೇಡ, ಚೆನ್ನಾಗಿ ಕಷಾಯನೇ ಕೊಡು. ನಿನ್ನೆ ರಾತ್ರಿ ನಿದ್ದೆ ಮಾಡಿರಲ್ಲ, ಆ ಆಯಾಸ ತೀರಲಿ. ರಮಾಳ ಪರಿಹಾಸ ಮುಂದುವರೆತು. ರಾಧಿಕಾ ಏನು ಮಾತನಾಡದೆ ಟೀ ಮಾಡಲು ಆರಂಭಿಸಿದಳು. ಜಾನಕಿಯಮ್ಮ ಅಸಹಾಯಕತೆಯಿಂದ ನೋಡುತ್ತಿದ್ದರು. ಈ ಮನೆಯಲ್ಲಿ ಅಧಿಕಾರ ಸಂಪೂರ್ಣವಾಗಿ ರಮಾ ಮತ್ತು ಉಷಾ ಕೈಯಲ್ಲೇ ಇದೆ ಎಂದು ರಾಧಿಕಾಗೆ ಅರ್ಥವಾಯಿತು. ಅವಳು ಮೆದುವಾಗಿ ಆ ಮನೆಯ ಪದ್ಧತಿಗಳನ್ನು ಕಲಿಯಲು ಆರಂಭಿಸಿದಳು. ಪರಿಹಾಸಗಳನ್ನು ಅವಳು ಮೌನ ಮತ್ತು ನಗುವಿನಿಂದ ಎದುರಿಸಿದಳು. ದಿನಗಳು ಕಳೆದವು. ರಾಧಿಕಾ ಸುರೇಶ್ಗಾಗಿ ಟೀಯೊಂದಿಗೆ ಕೋಣೆಗೆ ಹೋದಾಗ ಹೆಚ್ಚಾಗಿ ಅವನು ನಿದ್ರಿಸುತ್ತಿದ್ದ ಅಥವಾ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದ. ಅವಳು ಟೀಯನ್ನು ಮೇಜಿನ ಮೇಲೆ ಇಟ್ಟು ಹಿಂತಿರುಗಿ ಹೋಗುತ್ತಿದ್ದಳು. ಅವನು ಅವಳೊಂದಿಗೆ ಮಾತನಾಡಲಿಲ್ಲ. ಅವಳು ಅವನ ಬಳಿ ಏನೂ ಕೇಳಲಿಲ್ಲ. ಆ ಕೋಣೆಯಲ್ಲಿ ಅವರು ಇಬ್ಬರು ಅಪರಿಚಿತರಂತೆ ಬಾಳಿದರು. ಕೋಣೆಯಲ್ಲೇ ಮುದುಡಿಕೊಂಡು ಮಲಗಿದ್ದ ಅವನನ್ನು ಹೊರಗೆ ತರಲು ಜಾನಕಿಯಮ್ಮ ಪ್ರಯತ್ನಿಸಿದರೂ ಅವನು ಸಹಕರಿಸುತ್ತಿರಲಿಲ್ಲ. ನನಗೆ ಹಸಿವಿಲ್ಲಮ್ಮ ಎಂಬ ಒಂದೇ ಉತ್ತರದಲ್ಲಿ ಎಲ್ಲವೂ ಮುಗಿದು ಹೋಗುತ್ತಿತ್ತು. ಅಪ್ಪ ಮಾಧವನ್ ಬೆಳಗ್ಗೆ ಮಿಲ್ಗೂ ಅಂಗಡಿಗೂ ಹೋಗಿಬಿಡುತ್ತಿದ್ದರು. ತಮ್ಮಂದಿರು ಜೊತೆ ಹೋಗುತ್ತಿದ್ದರು. ಮನೆಯಲ್ಲಿ ಜಾನಕಿಯಮ್ಮ, ರಾಧಿಕಾ, ಅವಳನ್ನು ಪರಿಹಾಸ ಮಾಡುವ ರಮಾ ಮತ್ತು ಉಷಾ ಅವರ ಮಕ್ಕಳು ಮಾತ್ರ. ರಮಾ, ಉಷಾ ಮಕ್ಕಳು ಕೂಡ ಸುರೇಶ್ನ ಕೋಣೆಯ ಹತ್ತಿರ ಹೋಗುತ್ತಿರಲಿಲ್ಲ. ಅಲ್ಲಿ ಹುಚ್ಚು ಮಾವ ಇದ್ದಾರೆ,
ಹತ್ತಿರ ಹೋದರೆ ಕೊಂದುಬಿಡುತ್ತಾರೆ ಎಂದು ಅವರು ತಾಮಗೆ ತಾವೇ ಮಾತನಾಡಿಕೊಳ್ಳುವುದನ್ನು ರಾಧಿಕಾ ಕೇಳಿದಳು. ಸ್ವಂತ ಮಕ್ಕಳನ್ನೇ ಅವರು ಹಾಗೆ ಪಳಕಪಡಿಸಿದ್ರು. ಅದು ಅವಳ ಮನಸ್ಸಿನಲ್ಲಿ ಗಾಯವನ್ನುಂಟು ಮಾಡಿತು. ಒಂದು ದಿನ ಬೆಳಗ್ಗೆ ಟೀಯೊಂದಿಗೆ ಹೋದಾಗ ಸುರೇಶ್ ಎಂದಿನಂತೆ ಕಿಟಿಕಿಯ ಹತ್ತಿರ ನಿಂತಿದ್ದ. ಹೊರಗೆ ಹಲಸಿನ ಮರದ ಎಲೆಗಳು ಗಾಳಿಗೆ ಅಲ್ಲಾಡುವುದನ್ನು ನೋಡುತ್ತಿದ್ದ. ಅವನ ಮನಸ್ಸು ಆ ಎಲೆಗಳಂತೆ ಎಲ್ಲೋ ಹಾರಿಹೋಗಿತ್ತು. ಟೀ, ಅವಳು ಮೆದುವಾಗಿ ಹೇಳಿದಳು. ಅವನು ಬೆಚ್ಚಿ ತಿರುಗಿದ. ನಂತರ ಮೆದುವಾಗಿ ಬಂದು ಟೀ ತೆಗೆದುಕೊಂಡ. ಒಂದು ಗುಟುಕು ಕುಡಿದ. ಅವಳು ಹಿಂತಿರುಗಿ ಹೋಗಲು ಯತ್ನಿಸಿದಾಗ ಅವನು ಕೇಳಿದ, ನೀನು ಯಾಕೆ ಇಲ್ಲಿದ್ದೀಯಾ? ನೀನು ನಿನ್ನ ಮನೆಗೆ ಹೋಗಬಹುದಲ್ಲ. ಇಲ್ಲಿ ಎಲ್ಲರೂ ನನ್ನನ್ನ ಗೇಲಿ ಮಾಡೋ ಹಾಗೆ ನಿನ್ನನ್ನು ಗೇಲಿ ಮಾಡ್ತಾರೆ. ರಾಧಿಕಾ ನಿಂತಳು. ಅವಳು ಅವನ ಹತ್ತಿರ ಬಂದಳು. ಇದು ನನ್ನ ಮನೆ ಅಲ್ವಾ? ಅವಳು ತಿರುಗಿಸಿ ಕೇಳಿದಳು. ಅವನು ಉತ್ತರ ಹೇಳಲಿಲ್ಲ. ಟೀ ಕಪ್ಪನ್ನೇ ನೋಡುತ್ತಿದ್ದ. ಅಣ್ಣ, ನೀವು ಕೆಲಸಕ್ಕೆಲ್ಲ ಹೋಗಲ್ವಾ? ಅವಳು ಧೈರ್ಯವನ್ನು ತರಿಸಿಕೊಂಡು ಕೇಳಿದಳು. ಅವನು ಅವಳನ್ನು ಗುರಾಯಿಸಿ ನೋಡಿದ. ಆ ನೋಟದಲ್ಲಿ ಕೋಪವಿರಲಿಲ್ಲ, ವಿಷಾದ ಇತ್ತು. ಹೋಗ್ತಿದ್ದೆ, ಸಾಮಿಲ್ಗೂ ಅಂಗಡಿಗೂ ಹೋಗ್ತಿದ್ದೆ. ಅಲ್ಲಿ ಇರೋರಿಗೆಲ್ಲ ನನ್ನನ್ನ ನೋಡಿದರೆ ಭಯ. ನಾನೇನಾದ್ರೂ ಮಾಡಿದೆ ಅಂತ ಅವರು ಅಪ್ಪನ ಹತ್ರ ಸುಳ್ಳು ಹೇಳ್ತಾರೆ. ಲೆಕ್ಕದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಹುಚ್ಚನಿಗೆ ಲೆಕ್ಕ ಹೇಗೆ ಗೊತ್ತಾಗುತ್ತೆ ಅಂತ ನಗ್ತಾರೆ. ಆದ್ದರಿಂದ ಈಗ ನಾನು ಎಲ್ಲೂ ಹೋಗಲ್ಲ. ಅವನು ಮುಂದುವರಿಸಿದ. ಇಲ್ಲೂ ಎಲ್ಲರಿಗೂ ನನ್ನನ್ನ ನೋಡಿದ್ರೆ ಭಯ. ಅಮ್ಮ ಅಪ್ಪ ಮಾತ್ರ ನನ್ನತ್ರ ಮಾತಾಡ್ತಾರೆ. ಈಗ ನೀನೂ ಕೂಡ. ಅವನ ಧ್ವನಿ ಮುಗ್ಧವಾಗಿ ಇತ್ತು. ಅಣ್ಣನಿಗೆ ನನ್ನನ್ನ ಇಷ್ಟನಾ? ಇದ್ದಕ್ಕಿದ್ದಂತೆ ಅವಳು ಅದನ್ನ ಕೇಳಿದಳು. ಅವನು ನಕ್ಕ. ಆ ನಗುವಿನಲ್ಲಿ ತಾಳಲಾರದ ನೋವಿತ್ತು. ನನಗೆ ಎಲ್ಲರನ್ನೂ ಇಷ್ಟ, ಆದರೆ ಯಾರಿಗೂ ನನ್ನನ್ನ ಇಷ್ಟ ಇಲ್ಲ. ಹಾಗಾದ್ರೆ ನಾನು ಒಂದು ಹೇಳಿದ್ರೆ ಅಣ್ಣ ಕೇಳ್ತೀರಾ? ಅವನು ಮೆದುವಾಗಿ ಗುನುಗಿದ. ನಾನು ನಿನ್ನೆಯಿಂದ ನೋಡ್ತಿದ್ದೀನಿ. ಇಲ್ಲಿ ಎಲ್ಲರಿಗೂ ನಿಮ್ಮ ಮೇಲೆ ಒಂದು ಅವಜ್ಞೆ ಇದೆ. ನೀವು ಈ ಮನೆಯ ದೊಡ್ಡ ಮಗ ಅಲ್ವಾ? ನಿಮಗೆ ಸೇರಬೇಕಾಗಿತ್ತು ತಾನೆ ಅಪ್ಪನ ವ್ಯವಹಾರ. ಮರ್ಯಾದೆ ಕೊಡದಿದ್ದರೂ ಕೀಳಾಗಿ ಕಾಣದೇ ಇರಬಹುದಲ್ಲವೇ? ಆದ್ದರಿಂದ ಮನೆಯೊಳಗೆ ಮುದುಡಿಕೊಳ್ಳದೆ ನೀವು ಕೆಲಸಕ್ಕೆ ಹೋಗಬೇಕು. ಸ್ವಂತವಾಗಿ 4 ಕಾಸು ಸಂಪಾದಿಸಬೇಕು. ಗಂಡ ಕೆಲಸ ಮಾಡಿ ತರುವ ದುಡ್ಡಲ್ಲೇ ಹೆಂಡತಿಯನ್ನ ನೋಡಿಕೊಳ್ಳಬೇಕು. ಅಪ್ಪನ ಆಸ್ತಿಯಲ್ಲಿ ತಿಂದು ಕುಡಿದು ನಾನು ಇಲ್ಲಿ ಇರುವವರೆಗೂ ಅವರು ಇನ್ನೂ ನಿಮ್ಮನ್ನ ನನ್ನನ್ನು ಸೇರಿಸಿ ಕೀಳಾಗಿ ನೋಡುತ್ತಲೇ ಇರುತ್ತಾರೆ. ನನಗೆ ಅದನ್ನ ಕೇಳಿಕೊಂಡು ಇರಲೋ ಆಗುವುದಿಲ್ಲ. ಅವಳು ಅವನ ಮುಖವನ್ನು ಆಳವಾಗಿ ನೋಡಿದಳು. ನನಗೋಸ್ಕರ ನೀವು ಕೆಲಸಕ್ಕೆ ಹೋಗಲ್ವಾ? ಆ ಪ್ರಶ್ನೆ ಅವನಲ್ಲಿ ಒಂದು ಆಘಾತವನ್ನು ಸೃಷ್ಟಿಸಿತು. ನನಗೋಸ್ಕರ ಎಂಬ ಪದವನ್ನು ಅವನು ಮೊದಲ ಬಾರಿಗೆ ಕೇಳುತ್ತಿದ್ದಾನೆ. ಎಲ್ಲರೂ ಅವನಿಗೆ ಏನನ್ನಾದರೂ ಮಾಡಬೇಡ ಎನ್ನುವಾಗ ಅವಳು ಅವನಿಗೆ ಒಂದು ಕೆಲಸವನ್ನು ಮಾಡೂ ಎನ್ನುತ್ತಿದ್ದಾಳೆ. ಅದು ಅವಳಿಗೋಸ್ಕರ. ಅವನ ಕಣ್ಣುಗಳು ತುಂಬಿದವು. ಅವಳ ಆ ಪ್ರಶ್ನೆಯ ಮುಂದೆ, ಆ ನೋಟದ ಮುಂದೆ ಅವನು ಮೆದುವಾಗಿ ತಲೆಯಾಡಿಸಿದ. ಹೋಗ್ತೀನಿ. ಅಂದು ಮಧ್ಯಾಹ್ನ ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ಎಂದಿಗಿಂತ ಭಿನ್ನವಾಗಿ ಸುರೇಶ್ ಮೆಟ್ಟಿಲುಗಳಿಂದ ಇಳಿದು ಬಂದ. ರಮಾ ಮತ್ತು ಉಷಾ ಊಟ ಬಡಿಸುತ್ತಿದ್ದರು. ಸುರೇಶ್ನನ್ನು ಕಂಡದುಂ ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಜಾನಕಿಯಮ್ಮನ ಮುಖ ಅರಳಿತು. ಬಾರೋ ಸುರೇಶ್, ಬಾ, ಅಮ್ಮ ಅನ್ನ ಹಾಕ್ತೀನಿ. ಅವನು ಏನೂ ಮಾತನಾಡದೆ ಬಂದು ಅಪ್ಪನ ಬಳಿಯಿದ್ದ ಕುರ್ಚಿಯಲ್ಲಿ ಕುಳಿತ. ರಮಾ ಮತ್ತು ಉಷಾ ಆಶ್ಚರ್ಯದಿಂದ ಅವನನ್ನು ನೋಡಿದರು. ಅಪ್ಪ, ನಾನು ನಾಳೆಯಿಂದ ಮಿಲ್ಗೆ ಬರ್ತೀನಿ. ಕೈಯಲ್ಲಿದ್ದ ತುತ್ತಿನೊಂದಿಗೆ ಮಾಧವನ್ ದಿಗ್ಭ್ರಾಂತಿಯಲ್ಲಿ ನಿಂತಲ್ಲೇ ನಿಂತರು. ಅವರು ಸಂತೋಷದಿಂದ ರೋಮಾಂಚನಗೊಂಡರು. ನೀನೇನು ಹೇಳಿದೆ? ನಾನು ಮಿಲ್ಗೆ ಬರ್ತೀನಿ, ಅಪ್ಪನಿಗೆ ಉದವಿಯಾಗಿ. ಅವನು ನೆಲವನ್ನು ನೋಡಿ ಹೇಳಿದ. ಮಾಧವನವರ ಕಣ್ಣುಗಳು ತುಂಬಿದವು. ಬಾರೋ, ಬಾ, ನೀನು ಬರಬೇಕು. ಅಪ್ಪ ಒಬ್ಬಂಟಿಯಾದೆ. ಎಲ್ಲವನ್ನೂ ನೀನೇ ತಾನೇ ನೋಡ್ಕೊಳ್ಬೇಕು. ಅವರು ಮಗನ ಬೆನ್ನು ಮೇಲೆ ತಟ್ಟಿದರು. ವರ್ಷಗಳ ನಂತರ ಅಪ್ಪನೊಂದಿಗೆ ಸೌಮಿಲ್ಗೆ ಹೋಗಲು ತಯಾರಾಗುವ ಮಗನನ್ನ ನೋಡಿ ಜಾನಕಿಯಮ್ಮ ಅಡುಗೆ ಮನೆಯ ಬಾಗಿಲ ಬಳಿಯಿಂದ ಆನಂದ ಕಣ್ಣೀರಿನೊಂದಿಗೆ ಸೊಸೆಯನ್ನು ನೋಡಿದರು. ಮೇಲಿನ ಕೋಣೆಯ ಬಾಗಿಲ ಬಳಿ ರಾಧಿಕಾ ನಿಂತಿದ್ದಳು. ಅವಳ ಮುಖದಲ್ಲಿ ಒಂದು ನಗುವಿತ್ತು. ಮರುದಿನ ಬೆಳಕೆ ಎಂದಿಗಿಂತ ಭಿನ್ನವಾಗಿ ಅಡುಗೆ ಮನೆಗೆ ಊಟಕ್ಕೆ ಬಂದ ತನ್ನ ಮಗನನ್ನು ಕಂಡ ಆ ಅಮ್ಮನಿಗೂ ಅಪ್ಪನಿಗೂ ಸಂತೋಷಕ್ಕೆ ಎಲ್ಲೆಯೇ ಇರಲಿಲ್ಲ. ರಾಧಿಕಾ ಅವನಿಗೆ ಊಟ ಬಡಿಸಿದಳು. ಸುರೇಶ್ ಎಲ್ಲರೊಂದಿಗೆ ಸೇರಿ ಊಟ ಮಾಡಲು ಆರಂಭಿಸಿದ. ಆ ಮನೆಯಲ್ಲಿ ಮೆಲ್ಲನೆಯ ಬದಲಾವಣೆಗಳು ಕಾಣತೊಡಗಿದವು.
ಇದು ರಮಾ ಮತ್ತು ಉಷಾಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಇವಳು ಬಂದು ಎಲ್ಲವನ್ನೂ ಹಾಳುಮಾಡಿದಳು. ಇಷ್ಟು ದಿನ ಅಡಗಿಕೊಂಡು ಮಲಗಿದ್ದ ಹುಚ್ಚು ಇದೇ ಎದ್ದುಬಿಡ್ತು. ಅವರು ಅಡುಗೆ ಮನೆಯಲ್ಲಿ ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಹೌದು, ಇನ್ನೂ ಆಸ್ತಿ ಪಾಲು ಮಾಡುವಾಗ ಈ ಹುಚ್ಚನಿಗೂ ಒಂದು ಪಾಲು ಇಡ್ಬೇಕಾಡುತ್ತೆ. ಎಲ್ಲ ಇವಳಿಂದಲೇ. ನೋಡ್ಕೋ, ಇನ್ನು ಇವಳ ರಾಜ್ಯಭಾರವೇ ಇಲ್ಲಿ ನಡೆಯುತ್ತೋ ಏನೋ. ಅವರು ಹೆದರಿದರು. ಸುರೇಶ್ನ ನಡವಳಿಕೆಯಲ್ಲಿ ಸ್ಪಷ್ಟವಾದ ಸುಧಾರಣೆ ಕಾಣತೊಡಗಿತು. ಅವನು ದಿನವೂ ಅಪ್ಪನೊಂದಿಗೆ ಮಿಲ್ಗೆ ಹೋಗಿ ಬಂದ. ಸಾಯಂಕಾಲಗಳಲ್ಲಿ ಅವನು ರಾಧಿಕಾಳಿಗೆ ಅಲ್ಲಿ ನಡೆದ ವಿಷಯಗಳನ್ನು ಹೇಳಲು ಆರಂಭಿಸಿದ. ಮೊದಲು ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಅವಳು ತಾಳ್ಮೆಯಿಂದ ಕೇಳಿಕೊಂಡಳು. ಅವಳು ಅವನಿಗಾಗಿ ಲೆಕ್ಕಗಳನ್ನು ಬರೆಯಲು ಸಹಾಯ ಮಾಡಿದಳು. ಸಾಯಂಕಾಲಗಳಲ್ಲಿ ಅವರು ಅಂಗಳದಲ್ಲಿ ನಡೆಯಲು ಆರಂಭಿಸಿದರು. ಅವನು ತೋಟದ ಗಿಡಗಳ ಬಗ್ಗೆ ಹೇಳಿದ. ಎಂದೋ ಒಂದು ಸಲ ಅವನು ತಿಳಿಯದೆಯೇ ನಕ್ಕ. ಅವನು ನಗುವುದನ್ನು ನೋಡಿ ರಮಾ ಮತ್ತು ಉಷಾ ಆಶ್ಚರ್ಯಪಟ್ಟರು. ರಾಧಿಕಾಳಿಗೆ ನಂಬಿಕೆ ಬಂತು. ಈ ಮನುಷ್ಯ ಒಬ್ಬ ಮುಗ್ಧ. ಪ್ರೀತಿ ಮತ್ತು ಕಾಳಜಿ ಸಿಕ್ಕರೆ ಸಹಜ ಜೀವನಕ್ಕೆ ಹಿಂತಿರುಗಿಬಿಡುತ್ತಾನೆ. ಅವರಿಬ್ಬರ ನಡುವಿನ ಅಪರಿಚಿತತೆ ಮೆಲ್ಲಗೆ ಮಾಯವಾಯಿತು. ಅವಳು ಅವನಿಗೆ ಅಡುಗೆ ಮನೆಯ ವಿಷಯಗಳನ್ನು, ಅವನು ಮಿಲ್ಲಿನ ವಿಷಯಗಳನ್ನು ಹಂಚಿಕೊಂಡರು. ಒಂದು ಸಂಜೆ ಅವನು ಅವಳಿಗಾಗಿ ಒಂದು ಸಂಪಿಗೆ ಹೂವನ್ನು ಕಿತ್ತುಬಂದು ಕೊಟ್ಟ. ಈ ಸಮಯದಲ್ಲಿ ರಾಧಿಕಾಳ ತಂಗಿ ರಮಾಳ ಮದುವೆ ನಿಶ್ಚಯವಾಯಿತು. ಮಾಧವನ್ ನೇರವಾಗಿ ತಲೆಹಾಕಿ ಒಂದು ಒಳ್ಳೆಯ ವರನನ್ನು ತಂದು ಮದುವೆಯ ಅರ್ಧ ಖರ್ಚನ್ನು ಅವರೇ ವಹಿಸಿದರು. ರಾಧಿಕಾಳಿಗೆ ಅಪ್ಪನಿಗೆ ಹೇಳಲಾಗದಷ್ಟು ಕೃತಜ್ಞತೆ ಅನಿಸಿತು. ಅದರ ಸಿದ್ಧತೆಗಳಿಗಾಗಿ ರಾಧಿಕಾಳ್ ಕೆಲವು ದಿನಗಳು ತನ್ನ ಮನೆಗೆ ಹೋಗಬೇಕಾಯಿತು. ಹೊರಡುವಾಗ ಸುರೇಶ್ನ ಮುಖ ಬಾಡಿತು. ಅವನು ಕೋಣೆಯಲ್ಲಿ ಅಶಾಂತಿಯಿಂದ ಅತ್ತಿಂದಿ ನಡೆದನು. ನೀನು ಹೋಗ್ಬೇಕಾ ರಾಧಾ? ಹೋಗಿ ಬೇಗ ಬಂದ್ಬಿಡು. ನೀನಿಲ್ಲದೆ ನನಗಿಲ್ಲಿ. ಅವನು ಮಾತುಗಳನ್ನು ಮುಗಿಸಲಿಲ್ಲ. ನಾನು ಬೇಗ ಬಂದ್ಬಿಡ್ತೀನಿ ಅಣ್ಣ. ತಂಗಿ ವಿಷಯ ಅಲ್ವಾ? ಬರೀ 3 ದಿನ. ಮದುವೆ ಮುಗಿದದುಂ ನಾನು ತಕ್ಷಣ ಇಲ್ಲಿಗೆ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಅವನ ಮಾತುಗಳಲ್ಲಿ ಅವಳನ್ನು ಬಿಟ್ಟುಕೊಡುವ ಹಿಂಜರಿತಿ ಸ್ಪಷ್ಟವಾಗಿತ್ತು. ಅವಳು ಹೋಗಿಬಿಟ್ಟರೆ ಮತ್ತೆ ತಾನು ಒಂಟಿಯಾಗುವೆನೇನೋ ಎಂದವನು ಹೆದರಿದನು. ನಾನ್ ಮಾತ್ಕೊಡ್ತೀನಿ ಎಂದು ಹೇಳಿಯೇ ಅವಳು ಹೋದಳು. ರಾಧಿಕಾ ಮನೆಗೆ ಬಂದು 3ನೇ ದಿನ. ತಂಗಿಯ ಮದುವೆ ಸಿದ್ಧತೆಗಳಲ್ಲಿ ಎಲ್ಲರೂ ತರಾಹುರಿಯಲ್ಲಿದ್ದರು. ಸಂತೋಷದಿಂದ ಆ ಸೋರುವ ಗುಡಿಸಲು ತುಂಬಿ ತುಳುಕುತ್ತಿತ್ತು. ಅಂದು ಸಂಜೆ ಗೋಪಿ ಮಿಲ್ನಿಂದ ಬಂದದ್ದು ದೊಡ್ಡದೊಂದು ಚಿಂತೆಯೊಂದಿಗೆ ಮಾಧವನವರನ್ನು ಕರೆದಿದ್ದಳು. ಸುರೇಶ್ಗೆ ಕಾಯಿಲೆ ಮರುಕಳಿಸಿತ್ತು. ಮಗಳೇ, ನೀನು ಸದ್ಯಕ್ಕೆ ಅತ್ತ ಹೋಗಬೇಡ. ಅಲ್ಲಿ ಕೆಲವು ಸಮಸ್ಯೆಗಳಿವೆ. ಗೋಪಿ ಮಗಳಿಂದ ಮುಚ್ಚಿಡಲು ಪ್ರಯತ್ನಿಸಿದರು. ಏನಪ್ಪ ಆಯ್ತು? ಅಣ್ಣನಿಗೆ ಏನಾಯ್ತು? ನಾನು ಬೆಳಗ್ಗೆ ಫೋನ್ ಮಾಡಿದ್ದೆ, ಅಮ್ಮ ಎತ್ತಿರಲಿಲ್ಲ. ರಾಧಿಕಾಳ ಎದೆತುಡಿಯಿತು. ಅವಳು ಹೋದ ದಿನದಿಂದ ರಮಾ ಮತ್ತು ಉಷಾ ಸುರೇಶನನ್ನು ಪ್ರತ್ಯೇಕವಾಗಿಟ್ಟು ಮಾತನಾಡಲು ಆರಂಭಿಸಿದ್ದರು ಎಂದು ಅವಳು ನಂತರ ತಿಳಿದುಕೊಂಡಳು. ಅವಳು ಹೋದ ರಾತ್ರಿ ಅವನು ಒಂಟಿಯಾಗಿ ಊಟಕ್ಕೆ ಕುಳಿತಾಗ ಅವರು ಅವನಿಗೆ ಹೇಳಿದರು, ಅವಳು ನಿನ್ನನ್ನು ಬಿಟ್ಟು ಹೋಗಿಬಿಟ್ಟಳು, ಇನ್ನು ಬರುವುದೇ ಇಲ್ಲ. ನಿನ್ನ ಹಾಗೆ ಒಬ್ಬ ಹುಚ್ಚನ ಜೊತೆ ಅವಳು ಬಾಳಲಾರಳು. ಅವಳಿಗೂ ಅವಳ ಮನೆಯವರಿಗೂ ದುಡ್ಡು ಮಾತ್ರ ಬೇಕು. ಅದು ಸಿಕ್ಕಿಬಿಟ್ಟಿದೆ ಅಲ್ವಾ ತಂಗಿ ಮದುವೆ ನಡೆಸೋಕೆ. ಇನ್ನು ಅವಳು ಬರಲ್ಲ. ಅವರು ನಿರಂತರವಾಗಿ ಅವನಿಗೆ ಇದನ್ನೇ ಹೇಳುತ್ತಿದ್ದರು. ನೀನು ಇನ್ನು ಹಳೆಯ ಹಾಗೆ ಆ ರೂಮ್ನಲ್ಲೇ ಒಂಟಿಯಾಗಿ ಮಲಗಿಕೋ ಎಂದು ಹೇಳಿ ನಕ್ಕರು. ಆ ಮಾತುಗಳು ಅವನ ಮನಸ್ಸಿನ ತಾಳ ತಪ್ಪಿಸಿದವು. ಅವನು ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ. ಊಟ ಮಾಡಿರಲಿಲ್ಲ. ರಾಧಿಕಾಳನ್ನು ಕಾಣದೆ ಅವರ ಮಾತುಗಳನ್ನು ಕೇಳಿ ಅವನ ಮನಸ್ಸು ಮತ್ತೆ ಹಳೆಯ ಕತ್ತಲೆಗೆ ಬೀಳುವಂತಾಯಿತು. ಅಪ್ಪನ ಮಾತಿಗೆ ಒಪ್ಪದೆ ರಾಧಿಕಾ ಹಠ ಹಿಡಿದಾಗ, ನನ್ನ ಅಣ್ಣನಿಗೆ ಏನಾಯಿತು ಅಂತ ಅಪ್ಪ ಹೇರಬೇಕು ಎಂದು ಬೇರೆ ದಾರಿ ಇಲ್ಲದೆ ಅಪ್ಪ ಅವಳನ್ನು ಕರೆದುಕೊಂಡು ಸುರೇಶ್ನ ಮನೆಗೆ ಹೋದರು. ಆ ದೊಡ್ಡ ಮನೆ ಹತ್ತಿರವಾಗುತ್ತಿದ್ದಂತೆ ರಾಧಿಕಾಳ ಎದಬಡಿತ ಹೆಚ್ಚಾಯಿತು. ಗೇಟನ್ನು ದಾಟಿ ಒಳಗೆ ಹೋದಾಗ ಮನೆ ಭಯಾನಕವಾಗಿ ನಿಶಬ್ದವಾಗಿತ್ತು. ಯಾವಾಗಲೂ ಗಲಾಟೆ ಮಾಡುವ ಮಕ್ಕಳು ಹೊರಗೆ ಕಾಣಲಿಲ್ಲ. ಜಗುಲಿಯಲ್ಲಿ ಯಾರೂ ಇರಲಿಲ್ಲ. ಅಮ್ಮಾ! ರಾಧಿಕಾ ಒಳಗೆ ಓಡಿದಳು. ಹಜಾರದಲ್ಲಿ ಮಾಧವನ್ ತಲೆಗೆ ಕೈಕೊಟ್ಟು ಕುಳಿತಿದ್ದರು. ಜಾನಕಿಯಮ್ಮ ಒಂದು ಕಂಬಕ್ಕೆ ಒರಗಿ ಅಳುತ್ತಿದ್ದರು. ತಮ್ಮ ಮಂದಿರು ಮತ್ತು ರಮಾ ಉಷಾ ಹೆದರಿ ನಡುಗಿ ಒಂದು ಮೂಲೆಯಲ್ಲಿ ನಿಂತಿದ್ದರು. ಮೇಲಿನ ಕೋಣೆಯಿಂದ ವಸ್ತುಗಳನ್ನು ಎಸೆಯುವುದರ ಮತ್ತು ಕಿರುಚಾಡುವುದರ ಭೀಕರವಾದ ಸದ್ದು ಕೇಳುತ್ತಿತ್ತು. ಕನ್ನಡಿಗಳು ಒಡೆದು ಚೂರುಚೂರಾಗುವ ಸದ್ದು. ನೀನು ಬರಬಾರದಿತ್ತು ಅಮ್ಮ, ಜಾನಕಿಯಮ್ಮ ಅಳುತ್ತಲೇ ಹೇಳಿದರು. ಏನಮ್ಮ ಆಯಿತು? ನೀನು ಹೋದಾಗಿನಿಂದ ಅವನು ಪೂರ್ತಿ ಅಸ್ವಸ್ಥನಾಗಿದ್ದ. ಏನೂ ಮಾತನಾಡಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಗಲಾಟೆ ಶುರುವಾಯಿತು.
ರೂಮ್ಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ. ಈಗ ಏನನ್ನೂ ಕೇಳುತ್ತಿಲ್ಲ. ತಮ್ಮಂದಿರು ಬಾಗಿಲು ತೆರೆಯಲು ಪ್ರಯತ್ನಿಸಿದಾಗ ಅವನು ಮಚ್ಚು ತಗಂಡು ನಮ್ಮನ್ನು ಕೊಲ್ಲೋಕೆ ಬಂದ. ತಮ್ಮ ಭೀತಿಯಿಂದ ಹೇಳಿದ. ಅವನ ಕಣ್ಣಲ್ಲಿ ಸೈತಾನ್ ಕಂಡ. ನಾವು ಹೊರಗಿಂದ ಬಾಗಿಲು ಲಾಕ್ ಮಾಡಿಬಿಟ್ವಿ. ಅವನಿಗೆ ಹುಚ್ಚು ಹೆಚ್ಚಾಗಿದೆ. ಅಲ್ಲಿನ ದೃಶ್ಯವನ್ನು ಕಂಡದುಂ ರಾಧಿಕಾ ಗಟ್ಟಿಯಾಗಿ ಅತ್ತಳು. ಮೇಲಿನ ಕೋಣೆಯ ಬಾಗಿಲು ಹೊರಗಿನಿಂದ ಒಂದು ದೊಡ್ಡ ಚಿಲಕದಿಂದ ಹಾಕಲ್ಪಟ್ಟಿತ್ತು. ಒಳಗೆ ಸುರೇಶ್ನ ಕೂಗಾಟವೂ ನಡುವೆ ಅಳುವ ಸದ್ದು ಕೇಳುತ್ತಿತ್ತು. ಅಳುತ್ತಲೇ ಕೋಣೆಯ ಹತ್ತಿರ ಹೋದ ರಾಧಿಕಾಳನು ಸುರೇಶ್ನ ತಮ್ಮಂದಿರು ತಡೆದರು. ಅದ್ಕೆ ಅತು ಹೋಗ್ಬೇಡಿ, ಅವನು ಅಪಾಯಕಾರಿ, ಅವನ ಕೈಯಲ್ಲಿ ಮಚ್ಚು ಇದೆ. ಹುಚ್ಚಾಸ್ಪತ್ರೆಯಿಂದ ಗಾಡಿ ಬರಲು ಹೇಳಿದ್ದೇವೆ, ಅವರು ಕರೆದುಕೊಂಡು ಹೋಗುತ್ತಾರೆ. ನನ್ನನ್ನು ಕೊಲ್ಲಲಿ, ಇದನ್ನ ನನ್ನಿಂದ ನೋಡಿ ಸಹಿಸಲಾಗಲ್ಲ. ಅವರು ನನ್ನ ಗಂಡ. ನೀವ್ಯಾಕೆ ಹೊರಗಿಂದ ಬಾಗಿಲು ಹಾಕಿದ್ರಿ? ಅವರೇನೋ ಪ್ರಾಣಿನಾ? ಅವರನ್ನು ತಳ್ಳಿಬಿಟ್ಟು ಅವಳು ಆ ಚಿಲುಕವನ್ನು ಎಳೆದು ತೆರೆದಳು. ಬಾಗಿಲು ತೆರೆದು ಒಳಗೆ ನುಗ್ಗಿದಳು. ಕೋಣೆ ಪೂರ್ತಿಯಾಗಿ ಹಾಳಾಗಿತ್ತು. ಹಾಸಿಗೆಯನ್ನು ಕುತ್ತಿ ಹರಿಯಲಾಗಿತ್ತು. ಕನ್ನಡಿ ಒಡೆದು ಚೂರಾಗಿತ್ತು. ಅದರ ಮೇಲೆ ತುಳಿದು ಸುರೇಶ್ನ ಕಾಲಿನಿಂದ ರಕ್ತ ಸುರಿಯುತ್ತಿತ್ತು. ಮುಖದಲ್ಲೂ ಕೈಗಳಲ್ಲೂ ರಕ್ತ. ತಲೆಗೂದಲು ಕೆದರಿ ಒಂದು ಮಚ್ಚಿನೊಂದಿಗೆ ಒಬ್ಬ ಭಯಂಕರ ವ್ಯಕ್ತಿಯಂತೆ ಸುರೇಶ್ ಕೋಣೆಯ ಮೂಲೆಯಲ್ಲಿ ನಿಂತಿದ್ದ. ಅವನು ಕಿರುಚುತ್ತಲೇ ಮಚ್ಚಿನೊಂದಿಗೆ ಅವಳ ಹತ್ತಿರ ನುಗ್ಗಿ ಬಂದನು. ಯಾರೂ ನನ್ನ ಹತ್ತಿರ ಬರಬೇಡಿ, ಕೊಂದುಬಿಡುತ್ತೇನೆ. ಹತ್ತಿರ ಬಂದು ಅವನು ಅವಳನ್ನೇ ಗುರಾಯಿಸಿ ನೋಡಿ ನಿಂತ. ಅವನ ಕಣ್ಣುಗಳಲ್ಲಿ ಒಂದು ಕ್ರೂರವಾದ ಭಾವವಿತ್ತು. ಅವನು ಅವಳನ್ನು ಗುರುತಿಸಲಿಲ್ಲ. ಆದರೆ ರಾಧಿಕಾ ಹೆದರಲಿಲ್ಲ. ಅವಳು ಅಳುತ್ತಲೇ 2 ಕೈಗಳನ್ನು ಚಾಚಿದಳು. ಅಣ್ಣ, ಇದು ನಾನು, ರಾಧಿಕಾ. ನಾನು ಹಿಂತಿರುಗಿ ಬಂದೆ. ನಾನು ಎಲ್ಲೂ ಹೋಗಿಲ್ಲ. ಅವಳು ಅವನ ಕಿರುಚಾಟವನ್ನು ಲೆಕ್ಕಿಸದೆ ಆ ಮಚ್ಚಿನ ಮುಂದಕ್ಕೆ ನಡೆದುಕೊಂಡು ಹೋಗಿ ಅವನನ್ನು ಅಪ್ಪಿಕೊಂಡಳು. ಆ ಪ್ರೀತಿಯ ಮುಂದೆ, ಆ ಆಲಿಂಗನದ ಮುಂದೆ ಅವನ ಕೈಯಲ್ಲಿದ್ದ ಮಚ್ಚು ಕೆಳಗೆ ಬಿತ್ತು. ಅವನ ದೇಹ ನಡುಗಿತು. ಅವನು ಒಂದು ಸಣ್ಣ ಮಗುವಿನಂತೆ ಅವಳ ಹೆಗಲ ಮೇಲೆ ಮುಖವಿಟ್ಟು ಅಳತೊಡಗಿದ. ನೀನು ಹೋಗಿಬಿಟ್ಟೆ, ನೀನು ನನ್ನನ್ನು ಬಿಟ್ಟು ಹೋಗಿಬಿಟ್ಟೆ. ಅವನು ಅತ್ತ. ಅವಳು ಅವನ ಬೆನ್ನನ್ನು ಸವರಿದಳು. ಪರವಾಗಿಲ್ಲ, ನಾನು ಬಂದೆನಲ್ಲ, ನಾನು ಎಲ್ಲೂ ಹೋಗಿಲ್ಲ. ಆಗಷ್ಟೇ ಅವಳದನ್ನು ಗಮನಿಸಿದಳು. ಸುರೇಶ್ನ ಬೆನ್ನು ಮೇಲೆ ಹರಿದ ಅಂಗಿಯ ನಡುಮಿನಿಂದ ಕಂದಿಹೋದ ಬಾಸುಂಡೆಗಳು, ದೊಣ್ಣೆಯಿಂದ ಹೊಡೆದಂತೆ ದಪ್ಪ ದಪ್ಪ ಬಾಸುಂಡೆಗಳು. ದುಃಖ ಮತ್ತು ಕೋಪವನ್ನು ಅಡಗಿಸಲಾಗದೆ ಅವಳ ಒಡಲು ಉರಿಯಿತು. ಅವಳು ಸುರೇಶ್ನನ್ನು ಮೆದುವಾಗಿ ಹಾಸಿಗೆಯ ಮೇಲೆ ಕುಳ್ಳಿರಿಸಿದಳು. ಕೆಳಗೆ ಬಿದ್ದಿದ್ದ ಮಚ್ಚನ್ನು ಕೈಗೆತ್ತಿಕೊಂಡಳು. ಒಂದು ಭ್ರಮೆಯಂತೆ ಅವಳು ಹೊರಗೆ ಬಂದಳು. ಬಾಗಿಲಲ್ಲಿ ಹೆದರಿ ನಿಂತ ಎಲ್ಲರನ್ನೂ ನೋಡಿ ಅವಳು ಕಿರುಚಿದಳು. ಯಾರು ಆ ಪಾಪಿಗೆ ಈ ರೀತಿ ಹೊಡೆದಿದ್ದು? ರಮ ಮತ್ತು ಉಷಾ ಹೆದರಿ ಹಿಂದೆ ಸರಿದರು. ಸುರೇಶ್ನ ತಮ್ಮಂದಿರು ತಲೆದಗ್ಗಿಸಿ ನಿಂತರು. ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ಲುವುದಕ್ಕೆ ಬದಲು ಒಂದೇ ಸಲ ಕೊಂದಿರಬಹುದಿತ್ತು. ಅದು ಒಂದು ಮನುಷ್ಯ ತಾನೆ. ಅದು ಅತ್ಗೆ. ಕಾಯಿಲೆ ಬಂದಾಗ ಅವನು ಎಲ್ಲರನ್ನೂ ಹೊಡೆಯುತ್ತಾನೆ. ಹೊರಗಿನಿಂದ ಅವನನ್ನು ಒಳಗೆ ತರಲು ಪ್ರಯತ್ನಿಸುವಾಗ ನಮ್ಮನ್ನು ಹೊಡೆದ. ತಡೆಯಲು ಹೋದೆವು. ತಮ್ಮ ತೊದಲಿದ. ತಡೆಯೋಕ್ಕೋಸ್ಕರ ಹೊಡೆದು ಜಜ್ಜಿದೀರಾ? ನಿಮಗಿಷ್ಟು ಕರುಣೆಯಿಲ್ಲದೆ ಹೋಯ್ತಲ್ಲ. ನಿಮ್ಮ ಅಣ್ಣ ಅಲ್ವಾ ಅವನು? ಈ ಪರಿಸ್ಥಿತಿ ನಿಮಗೋ ನಿಮ್ಮ ಮಕ್ಕಳಿಗೋ ನಾಳೆ ಬರಲ್ಲ ಅಂತ ನಿಮ್ಗೇನ್ ನಿಶ್ಚಿತತೆ? ಅವಳು ರಮಾ ಉಷಾ ಕಡೆಗೆ ತಿರುಗಿದಳು. ನೀವು ತಾನೇ, ನೀವೇನು ಹೇಳಿದ್ರಿ ಅವನ ಹತ್ತಿರ? ನಾನು ಬಿಟ್ಟು ಹೋದೆ ಅಂದ್ರ? ನೀವೇ ತಾನೇ ಇದಕ್ಕೆಲ್ಲ ಕಾರಣ? ಅವರು ಮಾತನಾಡದೆ ನಿಂತಾಗ ಅವಳು ಕಿರುಚಿದಳು. ಇನ್ನು ನನ್ನ ಗಂಡನಿಗೆ ಯಾರಾದರೂ ಉಪದ್ರವ ಮಾಡಿದ್ರೆ ಅಥವಾ ಮಾತಿನಿಂದ ನೋವು ಮಾಡಿದ್ರೆ ನಾನು ಒಬ್ಬ ಹುಚ್ಚಿಯಾಗಿ ಬಿಡುತ್ತೇನೆ, ಹೇಳಿಬಿಟ್ಟೆ. ಅವಳು ಮಚ್ಚನ್ನು ಅಂಗಳದಲ್ಲಿ ಎಸೆದಳು. ಅವಳ ಆ ಭಾವಪಲ್ಲಟ ಕಂಡು ಎಲ್ಲರೂ ಹೆದರಿ ಹೋಗಿದ್ದರು. ಮಾಧವನ್ ಮತ್ತು ಜಾನಕಿ ಅಪರಾಧಿ ಪ್ರಜ್ಞೆಯಿಂದ ತಲೆತಗ್ಗಿಸಿ ನಿಂತರು. ನಷ್ಟರಲ್ಲಾಗಲೇ ಹೊರಗೆ ಹುಚ್ಚಾಸ್ಪತ್ರೆಯಿಂದ ವ್ಯಾನ್ ಬಂದು ನಿಂತಿತು. ಮತ್ತೆ ಒಳಗೆ ಹೋದ ಅವಳು ಸುರೇಶ್ನ ಕೈ ಹಿಡಿದಳು. ಬನ್ನಿ ಅಣ್ಣ, ನಾವು ಆಸ್ಪತ್ರೆಗೆ ಹೋಗೋಣ. ನಾನು ಜೊತೆ ಇರ್ತೀನಿ. ನಿಮಗೆ ಸರಿ ಹೋಗುತ್ತೆ. ಒಂದು ಸಣ್ಣ ಮಗುವಿನಂತೆ ಅವಳ ಹಿಂದೆ ಗಾಡಿಯೊಳಗೆ ಏರಿದ ಸುರೇಶ್ನನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ನಿಂತರು. 2 ತಿಂಗಳ ಆಸ್ಪತ್ರೆ ವಾಸ. ಅದೊಂದು ನರಕವಾಗಿತ್ತು. ರಾಧಿಕಾ ದಿನವೂ ಅವನೇ ನೋಡಲು ಹೋಗುತ್ತಿದ್ದಳು. ಔಷಧಿಗಳ ಮಂಪರಿನಲ್ಲಿ ಕೆಲವು ಸಲ ಅವಳನ್ನು ಗುರುತಿಸದೆ ಬೇರೆ, ಕೆಲವು ಸಲ ಮಕ್ಕಳಂತೆ ಅಳುತ್ತಾ ಅವನು ಆ ಕೋಣೆಯಲ್ಲಿ ಕಳೆದ. ಅವಳು ಅವನಿಗೆ ಊಟ ತಿನ್ನಿಸಿದಳು. ಅವನ ಬಳಿ ಎಡೆಬಿಡದೆ ಮಾತನಾಡಿದಳು. ನೈಸಮಯದಲ್ಲಿ ಮನೆಯಲ್ಲಿ ರಾಧಿಕಾಳ ಸ್ಥಾನ ಭದ್ರವಾಯಿತು. ರಮಾ ಮತ್ತು ಉಷಾ ಅವಳ ಬಳಿ ಮಾತನಾಡಲು ಹೆದರಿದರು. ಮಾಧವನ್ ಮತ್ತು ಜಾನಕಿಗೆ ಅವಳು ಸೊಸೆಯಲ್ಲ ಮಗಳಾದಳು. ಮಗಳೇ, ನಾವು ತಪ್ಪು ಮಾಡಿಬಿಟ್ವಿ. ನನ್ನ ಮಗನನ್ನ ನಾವು ಗಮನಿಸಲಿಲ್ಲ. ಜಾನಕಿಯಮ್ಮ ಅವಳ ಬಳಿ ಅಳುತ್ತಲೇ ಹೇಳಿದರು. ಪರವಾಗಿಲ್ಲ ಮೈನ್ನು, ಎಲ್ಲ ಸರಿ ಹೋಗುತ್ತೆ. ನಾವು ಸರಿ ಮಾಡೋಣ. ರಾಧಿಕಾ ಅವರನ್ನು ಸಮಾಧಾನಪಡಿಸಿದಳು. ನರಾಧಿಕಾಳ ತಂಗಿಯ ಮದುವೆ ಅವಳಿಲ್ಲದೆ ಚೆನ್ನಾಗಿ ನಡೆಂತದು. ಎಲ್ಲದಕ್ಕೂ ಮೇಲ್ವಿಚಾರಕರಾಗಿ ಮಾಧವನ್ ಅವರೇ ನಿಂತರು. 2 ತಿಂಗಳ ಚಿಕಿತ್ಸೆಯ ನಂತರ ಮನೆಗೆ ಹಿಂತಿರುಗಿ ಬಂದ ಸುರೇಶ್ ತುಂಬಾ ಬಳಲಿದ್ದ. ಔಷಧಿಗಳ ಮಂಪರಿನಲ್ಲಿ ಅವನ ಕಣ್ಣುಗಳು ಅರ್ಧ ಮುಚ್ಚಿದ್ದವು. ಅವನು ನೇರವಾಗಿ ಹೋಗಿ ರಾಧಿಕಾಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡ.
ಆ ಮನೆಯಲ್ಲಿಯ ತೊಡೆಯನ್ನೂ ಹೊರತುಪಡಿಸಿ ಮತ್ತೊಂದು ಸ್ಥಳದಲ್ಲಿ ಅವನಿಗೆ ಸಮಾಧಾನ ಸಿಗಲಿಲ್ಲ. 2 ತಿಂಗಳಲ್ಲಿ ಎಲುಬು ಚರ್ಮವಾಗಿದ್ದ ತನ್ನ ಗಂಡನ ರೂಪ ಕಂಡು ಸಹಿಸಲಾಗದೆ ಅವಳ ಕಣ್ಣುಗಳು ತುಂಬಿ ಹರಿದವು. ಅವಳು ಅವನ ತಲೆ ಕೂದಲನ್ನು ಮೆದುವಾಗ ಸವರಿದಳು. ನವಳ ಕಣ್ಣೀರು ಅವನ ಮುಖದ ಮೇಲೆ ಬಿದ್ದಾಗ ಸುರೇಶ್ ಮೆದುವಾಗ ಕಣ್ಣು ತೆರೆದ. ರಾಧಾ, ಯಾಕೆ ಅಳ್ತೀಯ? ನಿನಗೂ ನನ್ನ ಮೇಲೆ ಬೇಸರ ಆಯ್ತಾ? ಅವನ ಧ್ವನಿ ತೆಳ್ಳಗಾಗಿತ್ತು. ಎಲ್ಲರನ್ನೂ ಕಾಡುವುದಕ್ಕಾಗಿಯೇ ಯಾಕೆ ದೇವರು ನನಗೆ ಹೀಗೊಂದು ಜೀವನ ಕೊಟ್ಟನು? ನನ್ನನ್ನು ಅಲ್ಲಿ ಮಾತು ಮುಗಿಸಲು ಬಿಡದೆ ರಾಧಿಕಾ ಅವನ ಬಾಯಿ ಮುಚ್ಚಿದಳು. ಅಣ್ಣ, ಹೀಗೆಲ್ಲ ಮಾತಾಡಬೇಡಿ, ನನಗೆ ತುಂಬಾ ದುಃಖವಾಗುತ್ತದೆ. ಅವಳು ಅಳಲು ಆರಂಭಿಸಿದ್ದಳು. ನೀನ್ಯಾಕೆ ರಾಧಾ ಅಂದು ಮನೆಗೆ ಹೋದೆ? ನಿನಗೆ ಗೊತ್ತಾ, ನೀನು ಹೋದ್ಮೇಲೆ ನಾನು ನಿದ್ದೆನೇ ಮಾಡಿಲ್ಲ. ಅವರು ಹೇಳಿದರು, ನೀನು ನನ್ನನ್ನು ಬಿಟ್ಟು ಹೋಗಿಬಿಟ್ಟೆ ಅಂತ. ನಿನಗೆ ಹಣ ಕೊಟ್ಟಿದ್ದಕ್ಕೆ ನೀನು ಇಲ್ಲಿ ಇದ್ದೆ ಅಂತ ಹೇಳಿದರು. ಇಲ್ಲಿ ಯಾರಿಗೂ ನನ್ನನ್ನ ಇಷ್ಟ ಇಲ್ಲ. ನೀನೂ ನನ್ನನ್ನ ದೂರ ಮಾಡಿ ಹೋಗಿಬಿಟ್ಟೆ ಅಂತ ನಾನು ನೆನೆಸಿಕೊಂಡೆ. ನಾನು ತುಂಬ ಅತ್ತೆ. ಆಮೇಲೆ ಇಲ್ಲಿ ಏನಾಯಿತು ಅಂತಾನೆ ನನಗೆ ನೆನಪಿಲ್ಲ. ಅಣ್ಣ, ಇನ್ನು ಹಾಗೆಲ್ಲ ಯೋಚಿಸಬೇಡಿ. ಇನ್ನು ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅವಳು ಅವನ ಹಣೆಗೆ ಮುತ್ತಿಟ್ಟಳು. ನಿಮ್ಮನ್ನು ಬಿಟ್ಟು ನನಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ. ಅದು ಆಗಲ್ಲ ರಾಧಾ. ಇನ್ನು ನೀನು ಎಲ್ಲಿ ಬೇಕಾದರೂ ಹೋಗಬಹುದು. ನಿನ್ನ ಮನೆಗೂ ಹೋಗಬಹುದು. ಈಗ ನನಗೆ ಖಾತ್ರಿ ಇದೆ, ನನ್ನ ಜೊತೆ ಯಾರೂ ಇಲ್ಲದಿದ್ದರೂ ಈ ಇಡೀ ಪ್ರಪಂಚವೇ ನನ್ನನ್ನು ಹುಚ್ಚ ಅಂದರೂ ನೀನು ನನ್ನನ್ನು ಹುಡುಕಿಕೊಂಡು ಬರ್ತೀಯಾ, ನನ್ನ ಜೊತೆ ನೀನು ಇರ್ತೀಯಾ, ಆ ಒಂದೇ ಒಂದು ನಂಬಿಕೆ ಸಾಕು ನನಗೆ. ಅವಳ ಕಣ್ಣುಗಳು ಮತ್ತೆ ತುಂಬಿದವು. ಅವನ ನಂಬಿಕೆಯನ್ನು ಹಿಂತಿರುಗಿ ಪಡೆಯಲು ಸಾಧ್ಯವಾಯಿತಲ್ಲ ಎಂದು ಅವಳು ಸಂತೋಷಪಟ್ಟಳು. ಸಾಕಣ್ಣ, ನಿಲ್ಲಿಸಿ ಈ ತರಹದ ಮಾತನ್ನ. ಡಾಕ್ಟರ್ ಹೇಳಿದ್ದು ನೆನಪಿಲ್ಲವಾ? ನಿರಂತರ ಚಿಕಿತ್ಸೆ ಮತ್ತು ಪ್ರೀತಿಯ ಆರೈಕೆಯಿದ್ದರೆ ಕಾಯಿಲೆಯನ್ನು ಪೂರ್ತಿಯಾಗಿ ಗುಣಪಡಿಸಬಹುದು ಅಂತ. ಮಾತ್ರೆ ತಿನ್ನೋಕೆ ನೀವು ಸಿದ್ಧರಿದ್ದರೆ ಪ್ರೀತಿ ತೋರಿಸೋಕೆ ನಾನೂ ಸಿದ್ಧ. ಸರಿತಾನೆ? ಏನ್ ಹೇಳ್ತೀರಾ? ಅವಳು ಎದೆಗೆ ಒರಗಿ ಮಲಗುತ್ತಲೇ ಹೇಳಿದಳು. ಅವನು ನಕ್ಕ. ಆ ಬಾಡಿದ ಮುಖದಲ್ಲೂ ಒಂದು ಹೊಳಪು ಬಂತು. ಪ್ರೀತಿ ಹೀಗೆ ಮಾತ್ರ ಇದ್ರೆ ಸಾಕಾಗಲ್ಲ ಕೇಳು, ಅವಳು ಮೆದುವಾಗಿ ಹೇಳಿದಳು. ಮತ್ತೆ ಅವನು ಹುಬ್ಬುಗಂಟಿಕ್ಕಿದ. ನಿಮ್ಮ ತಮ್ಮಂದಿರಿಗೆಲ್ಲ 2-3 ಮಕ್ಕಳಿದ್ದಾರೆ, ನಮಗೂ ಬೇಡವೇ? ನಗುತ್ತಲೇ ಅವಳು ಅವನ ಹೊಟ್ಟೆಗೆ ಮೆಲ್ಲನೆ ಗಿಚ್ಚಿದಳು. ಮೊದಲ ಬಾರಿಗೆ ಸುರೇಶ್ ನಾಚಿಕೆಯಿಂದ ಮುಖ ತಿರುಗಿಸಿಕೊಂಡ. ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ. ಆ ದೊಡ್ಡ ಮನೆಯಲ್ಲಿ ಭವಿಷ್ಯದ ಬಗ್ಗೆ ಒಂದು ಮೆಲ್ಲನೆ ನಂಬಿಕೆಯ ಬೆಳಕು ಹರಡಿತು.